ಟೋಬಿ ಒಂದು ಎಮೋಷ್ನಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬಾ ಒಂದು ಮೇಕಿಂಗ್ ವೈಸ್ ಇರ್ಬೋದು, ಒಂದು ಬೇರೆ ಸ್ಟ್ಯಾಂಡರ್ಡ್ ಮಾಡಿದ್ದಾರೆ. ತುಂಬಾ ಅಮೇಝಿಂಗ್ ಎಂಗೇಜಿಂಗ್, ಎಸ್ಪೆಷಲಿ ರಾಜ್ಬಿ ಶೆಟ್ಟಿ ಅವರ ಪರ್ಫಾರ್ಮೆನ್ಸು ಥ್ರೂ ಔಟ್ ದ ಫಿಲ್ಮ್ ತುಂಬ ಎಂಗೇಜಿಂಗಾಗಿ ಮಾಡಿದ್ದಾರೆ. ಆ್ಯಂಡ್ ಎಮೋಷನ್ಸ್ನ ಈವನ್ ಆ್ಯಕ್ಷನ್ ಸೀನ್ಸು ನಾನು ಅಷ್ಟು ಎಕ್ಸ್ಪೆಕ್ಟ್ ಮಾಡಲಿಲ್ಲ ರಾಜ್ಬಿ ಶೆಟ್ಟಿ ಅವರು ಅಷ್ಟೊಂದು ಆ್ಯಕ್ಷನ್ ಮಾಡ್ತಾರೆ ಅಂತ. ಭಾಳ ಫ್ಯಾಂಟಾಸ್ಟಿಕ್ಕಾಗಿ ಮಾಡಿದ್ದಾರೆ. ಆಮೇಲೆ ಆ್ಯಕ್ಷನ್ ಜೊತೆಗೆ ಆ ಎಮೋಷನ್ಸ್ನ, ಆ ಸೈಲೆನ್ಸ್ನ ತುಂಬ ಕ್ಯಾರಿ, ಯಾಕೆಂದರೆ ಸೈಲೆಂಟಾಗಿ ಆ್ಯಕ್ಟ್ ಮಾಡೋದು ಭಾಳ ಕಷ್ಟ. ಆ್ಯಂಡ್ ಈ ಲಾಟ್ ಆಫ್ ಪ್ಲೇಸಸ್ ಈ ಹ್ಯಾಸ್ ಯೂಸ್ ಇಸ್ ಐಸ್, ತುಂಬ ಚೆನ್ನಾಗಿ ಕಣ್ಗಳನ್ನ ಉಪಯೋಗಿಸಿದ್ದಾರೆ. ನನಗದು ಭಾಳ ಖುಷಿ ಆಯಿತು. ಆ್ಯಂಡ್ ಚೈತ್ರ ಅಂತೂ ಇಟ್ ವಾಸ್ ಅಮೇಝಿಂಗ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫ್ಯಾಂಟಾಸ್ಟಿಕ್ ಆರ್ಟಿಸ್ಟ್, ಅವ್ರು ಒಳ್ಳೆ ಫ್ಯೂಚರ್ ಇದೆ. ತುಂಬ ಅದ್ಭುತವಾಗಿ ಮಾಡಿದ್ದಾರೆ, ತುಂಬ ಟಚ್ ಆಗುತ್ತೆ. ಆಮೇಲೆ ಆ ಕ್ಯಾರೆಕ್ಟರ್ನ ಭಾಳ ಅಚ್ಚುಕಟ್ಟಾಗಿ ತಿಳ್ಕೊಂಡು ಮಾಡಿರೋದು ಅಂತ ಅನಿಸುತ್ತೆ ನನಗೆ. ಸೊ ಎಲ್ಲ ಆರ್ಟಿಸ್ಟ್, ಇನ್ನೊಂದು ಕ್ಯಾರೆಕ್ಟರ್ ಸಂಯುಕ್ತ ಹೊರನಾಡು ಅವರು ಅಷ್ಟೇ ಭಾಳ ಅದ್ಭುತವಾದ, ವೆರಿ ರಿಸ್ಕಿ ಕ್ಯಾರೆಕ್ಟರು, ಯಾರು ಅಷ್ಟು ಈಸಿಯಾಗಿ ಒಪ್ಪಲ್ಲ. ಬಟ್ ಆದ್ರೂ ಆ ಕ್ಯಾರೆಕ್ಟರ್ ಮಾಡಿದ್ರು ಅದರಲ್ಲಿ ಒಂದು ಎಕ್ಸ್ಪ್ರೆಷನ್ಸ್ ಆಗಲಿ, ಒಂದು ಫೀಲಿಂಗ್ಸ್ ಆಗಲಿ, ಒಂದು ಹ್ಯೂಮನ್ ಎಮೋಷನ್ಸ್ ಆಗಲಿ, ಅವ್ರು ರಾಜ್ಬಿ ಶೆಟ್ಟಿ ಅಂತ ತೋರಿಸೋ ಎಮೋಷನ್ಸ್ ಇರ್ಬೋದು, ಇಲ್ಲ ಮಗು ಅಂತ ತೋರಿಸೋ ಎಮೋಷನ್ಸ್ ಇರ್ಬೋದು, ಭಾಳ ವ್ಯತ್ಯಾಸವಾಗಿದೆ. ಸ್ಕ್ರಿಪ್ಟಿಂಗು ವ್ಯತ್ಯಾಸವಾಗಿದೆ. ಆಮೇಲೆ ಸೀನ್ಸು ಅಷ್ಟೇ, ದ ವೇ ಎಲ್ಲ ಸೀನ್ಸ್ನೂ ಕೋಇನ್ಸೈಡ್ ಮಾಡಿ ಟೋಬಿ ಆಗಿರೋದು ಭಾಳ ವಿಶೇಷವಾದ ಒಂದು ಸಿನಿಮಾ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬರು ನೋಡಿ ಎಂಜಾಯ್ ಮಾಡಿ. ರಾಜ್ಬಿ ಶೆಟ್ಟಿ ಅವ್ರ ಪರ್ಫಾರ್ಮೆನ್ಸು ಮೈಂಡ್ ಬ್ಲೋಯಿಂಗ್ ಆಗಿದೆ. ಚೈತ್ರ ಅವ್ರ ಪರ್ಫಾರ್ಮೆನ್ಸ್ ಅಷ್ಟೇ, ಇಬ್ಬರು ಪರ್ಫಾರ್ಮೆನ್ಸು ಇಟ್ಸ್ ಅಮೇಝಿಂಗ್. ಆ್ಯಂಡ್ ದಯವಿಟ್ಟು ಯಾರು ನೋಡಿಲ್ವೋ ದಯವಿಟ್ಟು ಹೋಗಿ ನೋಡಿ. ಟೋಬಿ ಒಳ್ಳೆ ಸಿನಿಮಾ. ನಿಮ್ಮೆಲ್ರಿಗೂ ಮನೋರಂಜನೆ ಜೊತೆಲಿ ಒಂದು ಫೀಲ್ ಇದೆ. ಅಂದರೆ ಫ್ಯಾಮಿಲಿ ರಿಲೇಟಿವೇ ಆಗಬೇಕಾಗಿಲ್ಲ, ಬ್ಲಡ್ ರಿಲೇಷನ್ಶಿಪ್ ಆಗಬೇಕಾಗಿಲ್ಲ. ಬಟ್ ಬ್ಲಡ್ ರಿಲೇಷನ್ ಇದೆನ್ ಔಟ್ ಆಫ್ ದಟ್ ಮೆನಿ ಎಮೋಷನ್ಸ್ ಕ್ಯಾನ್ ಕಮ್ ಟುಗೆದರ್ ಅನ್ನೋದಕ್ಕೆ ಟೋಬಿ ಇಸ್ ಅ ಪರ್ಫೆಕ್ಟ್ ಎಕ್ಸಾಂಪಲ್. ಎಲ್ರಿಗೂ ಒಳ್ಳೆಯದಾಗಿ ನಮಸ್ಕಾರ. ಈಗ ತಾನೇ ಟೋಬಿ ನೋಡ್ಕೊಂಡು ಬರ್ತಾಯಿದ್ವಿ. ರೈಟ್, ಈಗ ತಾನೇ ಟೋಬಿ ನೋಡ್ಕೊಂಡು ಬರ್ತಾಯಿದ್ವಿ. ಅಂದರೆ ಇದು ಕಮರ್ಷಿಯಲ್ ಫಿಲ್ಮಾ, ಆರ್ಟ್ ಫಿಲ್ಮ್ ರೂಪದಲ್ಲಿ ಕಮರ್ಷಿಯಲ್ ಫಿಲ್ಮ್ ರೂಪದಲ್ಲಿ ಆರ್ಟ್ ಫಿಲ್ಮಾ ಅನ್ನೋ ಪ್ರಶ್ನೆ ಜೊತೆನೇ ಚಿತ್ರ ಮುಂದುವರಿಯುತ್ತೆ. ಹೈಲೈಟ್ಸ್ ಅಂದರೆ ರಾಜ್ ಅವರ ಆ್ಯಕ್ಟಿಂಗ್ ಎಷ್ಟು ಸಟಲಾಗಿ ಮಾಡಿದ್ದಾರೆ ಅಂದರೆ ಅವ್ರು ಮಾತೇ ಆಡೋಲ್ಲ ಇಡೀ ಫಿಲ್ಮಲ್ಲಿ, ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಪರ್ಟಿಕ್ಯುಲರ್ಲಿ ನಮ್ಮ ಹೊರನಾಡನ್ನ ಮೀಟ್ ಮಾಡಿದ್ಮೇಲೆ ಆ ನೈಟಲ್ಲಿ ಅವ್ರು ಸುಮ್ಮನೆ ಮಲ್ಕೊಂಡು ಒಂದು ಎಕ್ಸ್ಪ್ರೆಷನ್ಸ್ ಕೊಟ್ಟಿದ್ದಾರೆ, ಎಷ್ಟು ಚಂದವಾಗಿ ಮಾಡಿದ್ದಾರೆ. ಅಂದರೆ ಅವ್ರು ಮಾತ್ರ ಅಲ್ಲ, ಆ ಜನಿ ಪಾತ್ರ ಮಾಡಿರೋ ನಮ್ಮ ಚೈತ್ರ ಇರ್ಬೋದು, ಆ ಚಿಕ್ಕ ಜನಿ ಇರ್ಬೋದು, ಎಲ್ಲ ಕ್ಯಾರೆಕ್ಟರ್ಸು, ಸಂಯುಕ್ತ ಹೊರನಾಡು, ಆನಂದ್ ಪಾತ್ರ ಮಾಡಿದವರು, ಆ ಮೀನು ಹಿಡಿಯೋರು ಪಾತ್ರ ಮಾಡಿದವರು, ಎಲ್ಲರೂ ಭಾಳ ಅದ್ಭುತ ಮಾಡಿದ್ದಾರೆ. ಪರ್ಟಿಕ್ಯುಲರ್ಲಿ ಡೈರೆಕ್ಟರ್ ಎಷ್ಟು ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ ಅಂದರೆ ಅವರು ಇಂಟರ್ಕಟ್ ಮಾಡಿರುವಂಥ ರೀತಿ, ಕಥೆನ ಹೇಳಿರುವಂಥ ರೀತಿ ಭಾಳ ಸೊಗಸಾಗಿದೆ. ವೆರಿ ವೆರಿ ಬ್ರೇವ್ ಅಟೆಂಪ್ಟ್ ಟು ರಾಜ್ ಶೆಟ್ಟಿ ಆ್ಯಂಡ್ ದಿ ಎಂಟೈರ್ ಟೀಮ್. ಕಂಗ್ರ್ಯಾಚುಲೇಷನ್ಸ್. ಹಲೋ ಎವ್ರಿಬಡಿ, ಎಲ್ಲರಿಗೂ ನಮಸ್ಕಾರ. ಐ ಥಿಂಕ್ ಇವಾಗ ಕೇಳಿಸ್ತಾ ಇದೆಯಲ್ಲ, ನಾನು ಆ್ಯಕ್ಚುಲಿ ಫಿಲ್ಮ್ಸ್ ಬರೋದು ತುಂಬ ಕಮ್ಮಿ. ಅದು ಇಂಥ ಒಂದು ಸೆಲೆಬ್ರಿಟಿ ಶೋಸ್ಗೆ ಐ ಥಿಂಕ್ ಇದೇ ಮೊದಲ ಬಾರಿಗೆ ಬರ್ತಾ ಇರೋದು ಬಿಕಾಸ್ ಆಫ್ ರಾಜ್ಬಿ ಶೆಟ್ಟಿ ಅವ್ರಿಗೋಸ್ಕರ. ಅವ್ರ ಫಿಲಿಮ್ಸಲ್ಲಿ ಏನೋ ಒಂದು ಡಿಫ್ರೆಂಟ್ ಇರುತ್ತೆ, ಏನೋ ಒಂದು ಮೆಸೇಜು, ಇಲ್ಲ ಏನೋ ಒಂದು ಸಮಥಿಂಗ್ ಮೇಕಿಂಗ್ ಆಗಲಿ, ಟೇಕಿಂಗ್ ಆಗಲಿ, ಇಲ್ಲ ಸಬ್ಜೆಕ್ಟಲ್ಲಿ ಸಮಥಿಂಗ್ ಡಿಫ್ರೆಂಟ್ ಇರುತ್ತೆ ಅಂತ ಒಂದು ಐ ರಿಯಲಿ ಲವ್ ಹಿಸ್ ಫಿಲಿಮ್ಸ್. ಸೊ ಅದಕ್ಕೋಸ್ಕರ ನಾನು ಅವ್ರು ಕರೀದ ತಕ್ಷಣ ಇಲ್ಲ ಅಂತ ಹೇಳೋಕ್ಕಾಗಲಿಲ್ಲ. ನಾನು ಪಿಕ್ಚರ್ ಬಂದು ನೋಡಿದೆ, ಅಮೇಝಿಂಗ್, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ದಿಸ್ ಈಸ್ ಎಷ್ಟೇ ಡಿಫ್ರೆಂಟ್ ಝೋನರ್ ಆದರೂ, ಇಫ್ ಇಟ್ ಈಸ್ ಡಿಫ್ರೆಂಟ್ ಝೋನರ್ ಆದ್ರೂ ಇದರಲ್ಲಿ ಆ ಆ್ಯಕ್ಷನ್ ಆಗಲಿ, ಆ ಎಮೋಷ್ನಲ್ ಆಗಲಿ, ಇಲ್ಲ ಆ ಫೀಲ್ ಆಫ್ ದ ಸಬ್ಜೆಕ್ಟ್ ಆಗಲಿ, ಇಟ್ ಇಸ್ ಸೋ ಸಮಥಿಂಗ್ ಡಿಫ್ರೆಂಟಾಗಿ ಅವರು ಟೆಲ್ಲಿಂಗ್ ಈ ಟೋಲ್ಡ್ ದ ಸಬ್ಜೆಕ್ಟ್ ಇನ್ ಅ ವೆರಿ ಡಿಫ್ರೆಂಟ್ ವೇ. ಇದರಲ್ಲಿ ಪ್ರತಿಯೊಬ್ಬ ಆ್ಯಕ್ಟರ್ಸ್, ಪ್ರತಿಯೊಬ್ಬ ಆರ್ಟಿಸ್ಟ್, ಪ್ರತಿಯೊಬ್ಬರು ಆ ಪರ್ಫಾರ್ಮೆನ್ಸ್, ಆ ನ್ಯಾಚುರಲ್ ಪರ್ಫಾರ್ಮೆನ್ಸು, ಹ್ಯಾಟ್ಸ್ ಆಫ್. ಈಗ ನಾನು ಈ ಪಿಕ್ಚರ್ ನೋಡ್ಬಿಟ್ಟು ನಾನೇ ಎಷ್ಟೋ ಮಟ್ಟಿಗೆ ಕಲಿಬೇಕು ಅನ್ನೋಂತ ನನಗೆ ಅನಿಸ್ತಾ ಇದೆ. ವಾಟ್ ಪರ್ಫಾರ್ಮೆನ್ಸ್ ಆಫ್, ನನಗೆ ಯಾವ ರಿಯಲ್ ಹೆಸರು ಬಂದು ನಾನು ಫಿಲ್ಮ್ ಹೆಸರು ಹೇಳ್ತೀನಿ, ಟೋಬಿ ಆಗಲಿ, ಇಲ್ಲ ಜೆನ್ನಿ ಆಗಲಿ, ಇಲ್ಲ ಮಗು ಆಗಲಿ, ಇಲ್ಲ ದಟ್ ಲೇಡಿ ಆಫ್ ಪ್ರಾಸ್ಟಿಟ್ಯೂಷನ್, ಪ್ರತಿಯೊಬ್ಬರು ಕ್ಯಾರೆಕ್ಟರ್ಸ್, ಈವನ್ ದ ವಿಲನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಖುಷಿ ಆಯಿತು ಪಿಕ್ಚರ್ ನೋಡಿ. ನಿಜವಾಗ್ಲೂ ಆ್ಯಸ್ ಎನ್ ಆ್ಯಕ್ಟ್ರೆಸ್ ಇಟ್ ಈಸ್ ಲೈಕ್ ತುಂಬ ನಮಗೆ ಒಂದು ಆ ಪರ್ಫಾರ್ಮೆನ್ಸು ನಮಗೆ ಒಂದು ಫೆಸ್ಟಿವಲ್ ಆ್ಯಂಡ್ ಫೀಟ್ ಥರ. ಇದು ಪ್ರತಿಯೊಬ್ಬ ಆಡಿಯನ್ಸಲ್ಲೂ
ನೋಡಬೇಕಂತ ಪಿಕ್ಚರ್. ಯಾಕಂದರೆ ಒಂದು ಸಿನಿಮಾ ಈ ರೀತಿಯಲ್ಲಿ ಪಿಕ್ಚರ್ ಮಾಡ್ತಾರೆ, ಈ ರೀತಿಯಲ್ಲಿ ಒಂದು ಸಬ್ಜೆಕ್ಟು ಎಮೋಷ್ನಲ್ ಮ್ಯಾಕ್ಸಿಮಮ್ ಎಲ್ಲ ಪಿಕ್ಚರ್ಸಲ್ಲಿ ಇರುತ್ತೆ, ಬಟ್ ಈ ಥರ ಒಂದು ಡಿಫ್ರೆಂಟ್ ಟೆಲ್ಲಿಂಗ್ ಆಫ್ ಎಮೋಷ್ನಲ್, ಡಿಫ್ರೆಂಟ್ ಟೆಲ್ಲಿಂಗ್ ಆಫ್ ಅಫೆಕ್ಷನ್, ಅಟ್ಯಾಚ್ಮೆಂಟ್ ತುಂಬ ಚೆನ್ನಾಗಿದೆ. ಹ್ಯಾಟ್ಸ್ ಆಫ್ ಟು ದ ಡೈರೆಕ್ಟರ್ ಆ್ಯಂಡ್ ಎಂಟೈರ್ ಟೀಮ್ ಆ್ಯಂಡ್ ಅಫ್ಕೋರ್ಸ್ ರಾಜವಿ ಶೆಟ್ಟಿ ಅವರು ಆ್ಯಕ್ಷನಲ್ಲಿ ಅಯ್ಯಯ್ಯೋ ಮೀರಿ ಏನೋ ಅಷ್ಟು ಸ್ಲಿಮ್ ಆಗಿದ್ದು ಇಷ್ಟು ಮಟ್ಟಿಗೆ ಓಡಿಬೋದಾ ಅನ್ನೋದು ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಕಂಗ್ರ್ಯಾಟ್ಸ್ ಟು ದೆಮ್. ಐ ವಿಶ್ ದಿಸ್ ಬಿಕಮ್ಸ್ ಎ ವೆರಿ 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 ಬಿಗ್ ಸಕ್ಸಸ್. ಆಲ್ರೆಡಿ ಸಕ್ಸಸ್ ಆಗಿದೆ, ಇನ್ನೂ ದೊಡ್ಡ ಸಕ್ಸಸ್ ಆಗಬೇಕು ಅಂತ ಕೇಳ್ಕೊಳ್ತಾರೆ. ಥ್ಯಾಂಕ್ ಯು. ನಮಸ್ಕಾರ, ನಾನು ನಿಮ್ಮ ಸಿ.ಕೈ ಚಂದ್ರು. ಕನ್ನಡ ಚಿತ್ರರಂಗವನ್ನು ಶ್ರೀಮಂತಗೊಳಿಸೋದಕ್ಕೆ ಟೋಬಿ ಸಿನಿಮಾ ಕೂಡ ಒಂದಾಗಿದೆ ಅಂದರೆ ತಪ್ಪಾಗೋದಿಲ್ಲ. ಇಂಥ ಅದ್ಭುತವಾದ ಸಿನಿಮಾ ಇದು. ಎಲ್ಲ ಡಿಪಾರ್ಟ್ಮೆಂಟು, ಅದು ಕತೆ ಆಗಿರ್ಬೋದು, ಚಿತ್ರಕಥೆ ಆಗಿರ್ಬೋದು, ಸಂಭಾಷಣೆ ಆಗಿರ್ಬೋದು, ನಿರೂಪಣೆ ಆಗಿರ್ಬೋದು, ನಿರ್ದೇಶನ ಆಗಿರ್ಬೋದು, ನಟನೆ ಆಗಿರ್ಬೋದು, ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಆರ್ಟ್ ಡೈರೆಕ್ಷನ್ ಆಗಿರ್ಬೋದು, ಎಲ್ಲ ಡಿಪಾರ್ಟ್ಮೆಂಟು ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಒಂದು ತುಂಬ ಸುಂದರವಾದಂಥ ಒಂದು ಸಿನಿಮಾ. ಇಂಥ ಸಿನಿಮಾಗಳು ಬಂದರೆ ಕನ್ನಡ ಚಿತ್ರರಂಗ ಶ್ರೀಮಂತವಾಗುತ್ತೆ ಅನ್ನೋರಿಗೆ ಒಂದು ಅನುಮಾನ ಇಲ್ಲ. ಅಂಥ ಅದ್ಭುತವಾದಂಥ ಸಿನಿಮಾ. ಕನ್ನಡ ಜನತೆ ಈ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಖುಷಿಪಟ್ಟು ಈ ಸಿನಿಮಾನ ಸಕ್ಸಸ್ ಮಾಡಬೇಕು ಅನ್ನೋದನ್ನು ನನ್ನ ಆಸೆ. ತುಂಬ ಚೆನ್ನಾಗಿದೆ. ರಾಜ್ ಬಿ ಶೆಟ್ಟಿ ಅವರ ಅಭಿನಯ, ಚೈತ್ರ ಅವರ ಅಭಿನಯ ಅದ್ಭುತ ಅದ್ಭುತ. ಕಣ್ಣು ತುಂಬ ಬರುತ್ತೆ ಆ ಸಿನಿಮಾ ಪಾತ್ರ ನೋಡ್ತಾ ಇದ್ದರೆ. ಒಬ್ಬ ತಂದೆ ತಾಯಿಯ ಸಂಬಂಧ, ಮಾತಿಲ್ಲದೆ ಮಾತಾಡೋಕ್ಕೆ ಬರೆದಿರ್ತಕ್ಕಂಥ ಒಬ್ಬ ನಾಯಕ, ಅವನು ಮಾಡುವಂಥ ವಿಚಿತ್ರವಾದ ಕೆಲಸ, ಆ ಕೆಲಸದಲ್ಲಿದ್ದರೂ ಕೂಡ ತನ್ನ ಗೌರವವನ್ನು ಕಾಪಾಡಿಕೊಳ್ಳುವಂಥದ್ದು, ಆ ಮಗಳು ತಂದೆಗೋಸ್ಕರ ಮಾಡುವಂಥ ಸ್ಯಾಕ್ರಿಫೈಸು, ಇವೆಲ್ಲವೂ ಕೂಡ ಅದ್ಭುತವಾಗಿ ಮೂಡಿಬಂದಿದೆ. ಇಟ್ಸ್ ಎ ಬ್ಯೂಟಿಫುಲ್ ಮೂವಿ. ಕನ್ನಡ ಚಿತ್ರರಂಗದಲ್ಲಿ ಇಂಥ ಸಿನಿಮಾಗಳು ಇನ್ನಷ್ಟು ಬರಬೇಕು. ನಮ್ಮ ಸಿನಿಮಾ ಇಂಡಸ್ಟ್ರಿ ಇಡೀ ಪ್ರಪಂಚಕ್ಕೆ ಒಂದು ಮಾದರಿ ಆಗಬೇಕು ಅನ್ನೋದು ನನ್ನ ಆಸೆ. ಟೋಬಿ ಸಿನಿಮಾ ಅಂಥ ಒಂದು ಸಿನಿಮಾ ಅಂದರೆ ತಪ್ಪಾಗೋದಿಲ್ಲ. ಥ್ಯಾಂಕ್ ಯು ಸೋ ಮಚ್. I think the best part about it is our relationship between Raj and Chaitra. ಲಾಸ್ಟ್ವರೆಗೂ ಕ್ಯಾರಿ ಮಾಡಿರೋದು ಆ ಇಮೋಷನ್, ಸೆಂಟಿಮೆಂಟ್ಸ್, ಐ ಥಿಂಕ್ ದಟ್ಸ್ ವೆರಿ ಬ್ಯೂಟಿಫುಲ್. ತುಂಬ ಟಚ್ ಆಗೋದೇನು ಅಂದರೆ ಟೋಬಿಗೊಂದು ಮಗು ಸಿಕ್ಕಿದಾಗ ಆ ಮಗು ತೊಡೆ ಮೇಲೆ ಕುತ್ಕೊಂಡು ಕುಳಿಸ್ಬಿಟ್ಟು ಮಲಗಿಸ್ಬಿಟ್ಟು ಹಾಲು ಕುಡಿಸ್ತಾರೆ. ಆ್ಯಂಡ್ ಅದರಲ್ಲಿ ಆ ಸ್ಮಾಲ್ ಟಚಸ್, ಇಮೋಷ್ನಲ್ ಟಚಸ್ ತುಂಬ ಖುಷಿಯಾಗುತ್ತೆ. ಯಾರ್ಯಾರು ಟೋಬಿ ನೋಡಿಲ್ಲ ದಯವಿಟ್ಟು ಎಲ್ಲರೂ ಬಂದು ಟೋಬಿ ನೋಡಿ. ಇಟ್ಸ್ ಸ್ಟಿಲ್ ರನ್ನಿಂಗ್ ಇನ್ ಯುವರ್ ನಿಯರೆಸ್ಟ್ ಥಿಯೇಟರ್ಸ್ ಆ್ಯಂಡ್ ಆಲ್ ದಿ ಬೆಸ್ಟ್ ಟು ದ ಟೀಮ್. ನನಗೆ ಹೀರೋ ಅಂತ ಇದ್ದರೆ ಮೇ ಬಿ ಚೈತ್ರ, ಬಿಕಾಸ್ ಶಿ ಇಸ್ ಡನ್ ಸಚ್ ಅ ಗ್ರೇಟ್ ಜಾಬ್, ಆ್ಯಂಡ್ ರಾಜ್ ಫಾರ್ accepting a script like this, and to Sammy, Samyukta, for doing such a good job in her character. The entire team of Toby, all the best, God bless you, and may your film run more successfully. Thank you. ನಾನು ಅದೇ ಹೇಳ್ದಂಗೆ ಯೂಶ್ವಲಿ ಹೆಣ್ಮಕ್ಳಿಗೆ ತಂದೆ ಅಂದರೆ ತುಂಬ ಇಮೋಷ್ನಲ್ ಅಟ್ಯಾಚ್ಮೆಂಟ್ ಇರುತ್ತೆ. ಬಹುಶಃ ಅದಕ್ಕೆ ನನಗದು ಆ ಕನೆಕ್ಷನ್ ಬಿಟ್ವೀನ್ ಚೈತ್ರ ರಾಜ್ ಅಷ್ಟು ಇಷ್ಟ ಆಗಿದ್ದು. ಬಟ್ ಆ ಕನೆಕ್ಷನ್ಗೋಸ್ಕರ ಎಲ್ಲರೂ ಬಂದು ಒಂದ್ಸಲ ಚಿತ್ರ ನೋಡಿ. ಥ್ಯಾಂಕ್ ಯು. ನಮಸ್ಕಾರ. ಒಳ್ಳೆ ಪ್ರಯತ್ನ, ಒಳ್ಳೆ ಪ್ರದರ್ಶನ, ತುಂಬ ಪ್ರಯೋಗಾತ್ಮಕ ಮಾಡಿದ್ದಾರೆ ರಾಜ್ ಬಿ ಶೆಟ್ಟಿ ಅವರು, ಇಡೀ ಟೀಮ್, ಚೈತ್ರ, ಎಲ್ಲರೂ ತುಂಬ ನಮ್ಮ ಕನ್ನಡಕ್ಕೊಂದು ಬೇರೆ ಥರದ್ದೊಂದು, ನಮಗೆ ಮತ್ತೆ ಒಂದು 70ರ ದಶಕದಲ್ಲಿ ಏನೊಂದು ಸ್ಲೋ ಪೇಸ್ ಪಿಕ್ಚರ್ಗಳಿದ್ವಲ್ಲ ಅವನು ತುಂಬ ಬೇರೆ ಥರ ನೋಡ್ತಾಯಿದ್ವಿ. ಗೊತ್ತಿಲ್ಲ ಅವರು ಇದು ಒಂದು ಮತ್ತು ನಮ್ಮ ಕನ್ನಡ ತನದಕ್ಕೆ ಇದೊಂದು ಕ್ವಾಲಿಟಿ ಇದೆ ಅಂತ ಈ ಥರದೊಂದು ಸಿನಿಮಾ ಮಾಡಿದ್ದಾರೆ. ಇಡೀ ತಂಡಕ್ಕೆ ವಿಶ್ ಯು ಆಲ್ ದಿ ಬೆಸ್ಟ್. ನಾವೆಲ್ಲರೂ ಇದನ್ನು ಎನ್ಕರೇಜ್ ಮಾಡೋಣ, ನೋಡೋಣ. ವಿಶ್ ಯು ಆಲ್ ದಿ ಬೆಸ್ಟ್ ಇಡೀ ತಂಡಕ್ಕೆ. ನಮಸ್ತೆ. ಟೋಬಿ ನಾನು ನೋಡಿದಂಥ ಸಿನಿಮಾ ನೋಡಿ ಎಲ್ಲ ಮುಗಿದ ಮೇಲೆ ಒಂದು ಮೌನ ಆವರಿಸುತ್ತೆ. ಭಾಳ ಬ್ಯೂಟಿಫುಲ್ ಸಿನಿಮಾ. ಆ್ಯಂಡ್ ಪರ್ಫಾರ್ಮೆನ್ಸ್ಗಳ ಬಗ್ಗೆ ಮಾತಾಡೋದ್ರೆ ರಾಜ್ ಬಿ ಶೆಟ್ಟಿ ಅವರಾಗಲಿ, ಚೈತ್ರ ಜಯ ಆಚಾರ್ಯವರಾಗಲಿ, ಆ್ಯಂಡ್ ಸಂಯುಕ್ತ ಆಗಲಿ, ಗೋಪಿ ಆ್ಯಂಡ್ ಆನಂದ್ ಅಂತ ಒಂದು ಪಾತ್ರ ಮಾಡಿದ್ದಾರೆ, ಅವರಾಗಲಿ ಎಲ್ಲರೂ ಪರ್ಫಾರ್ಮೆನ್ಸ್ ಭಾವ ಅನಿಸುತ್ತೆ. ಆ್ಯಂಡ್ ಸುಮಾರು ಕಡೆ ಕಣ್ಣಲ್ಲಿ ನೀರು ಬರುತ್ತೆ, ಆ್ಯಂಡ್ ಕಣ್ಣು ತುಂಬಿಸುತ್ತೆ, ಕಡೆಗೆ ತುಂಬ ಎಮೋಷನ್ ಮಾಡುತ್ತೆ. ತುಂಬ ಚೆನ್ನಾಗಿರೋ ಸಿನಿಮಾ, ಗ್ರೇಟ್ ಫಿಲ್ಮ್ ಅಂತ ಹೇಳ್ಬೋದು. ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ. ಈ ಸಿನಿಮಾ ನೋಡಿ ಎಲ್ಲರೂ ರಾಜ್ ಬಗ್ಗೆ ತುಂಬ ಗೌರವ ಬಂತು ನನಗೆ. ಒಂದು ಮುಟ್ಟೆ ಕಥೆ ಅದು
ಅದು ಒನ್ ಆಫ್ ದ ಬೆಸ್ಟ್ ಫಿಲ್ಮ್ಸ್ ಅಂತ ಹೇಳ್ಬೋದು. ಆ್ಯಂಡ್ ಇದು ಕೂಡ ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ. ಖುಷಿ ಆಯಿತು ರಾಜ್ ಬಗ್ಗೆ. ಆ್ಯಂಡ್ ಜಾಸ್ತಿ ಮಾತಾಡೋಕೆ ಆಗ್ತಾಯಿಲ್ಲ ನನಗೆ. ಆ್ಯಂಡ್ ಸಿನಿಮಾನ ಎಲ್ಲ ಮಾತಾಡ್ತಾ ಇದ್ದೆ. ಆ್ಯಂಡ್ ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್ ಇಡೀ ತಂಡಕ್ಕೆ. ಒನ್ ಆಫ್ ದ ಬೆಸ್ಟ್ ಫಿಲಮ್ಸ್ ನಾನು ನೋಡಿರೋದ್ರಲ್ಲಿ. ಯಾಕಂದರೆ ಕತೆ ಆಗ್ಬೋದು, ಅದು ಪರ್ಫಾರ್ಮೆನ್ಸಸ್ ಆಗ್ಬೋದು, ರಾಜ್ ಬಿ ಶೆಟ್ಟಿ ಅವರಂತೂ ಅದ್ಭುತ. ನನಗೆ ಆಲ್ಮೋಸ್ಟ್ ಇಡೀ ಸಿನಿಮಾದಲ್ಲ ಸಿನಿಮಾ ಮುಗಿದ್ಮೇಲೆ ನನಗೆ ಮಾತೇ ಬರಲಿಲ್ಲ. ಅಲ್ಲಿ ಅಂದರೆ ಒಂದು ಬೇರೆ ಒಂದು ಲೋಕಕ್ಕೆ ಕರ್ಕೊಂಡು ಹೋಗಿದ್ರು. ಒನ್ ಆಫ್ ದ ಬೆಸ್ಟ್ ಫಿಲಮ್ಸ್ ನಾನು ನೋಡಿರೋದು. ತುಂಬ ಖುಷಿಯಾಗುತ್ತೆ ಇಂಥ ಒಂದು ರೈಟರು ಪ್ಲಸ್ ಆ್ಯಕ್ಟರು ರಾಜ್ ಬಿ ಶೆಟ್ಟಿ ಅವ್ರು ಮಾಡಿರೋದು. ಆ್ಯಂಡ್ ಡೈರೆಕ್ಷನ್ ಆಗ್ಬೋದು, ಆ್ಯಂಡ್ ಚೈತ್ರ ಆಚಾರ್ ಅವ್ರದ್ದಾಗ್ಬೋದು, ಸಮಿತಾ ಹೊರನಾಡ್ ಆಗ್ಬೋದು. ಒನ್ ಆಫ್ ದ ಫೈನೆಸ್ಟ್ ಪರ್ಫಾರ್ಮೆನ್ಸಸ್ ಆ್ಯಂಡ್ ಫೈನೆಸ್ಟ್ ಸಿನಿಮಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ಲರೂ ಮಿಸ್ ಮಾಡದೆ ನೋಡಿ, ಒಂದು ಅದ್ಭುತವಾದ ಚಿತ್ರ ಇದು. ಮಿಸ್ ಮಾಡದೆ ನೋಡಿ, ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ಟೋಬಿ ಅನ್ನೋ ಸಿನಿಮಾ ಟೈಟ್ಲ್ ಕೇಳಿದಾಗ ಏನೋ ಒಂಥರ ಇಮ್ಯಾಜಿನೇಷನ್ ಏನೇನೋ ಬರ್ತಾಯಿತ್ತು. ಆದರೆ ಇವತ್ತು ಇಲ್ಲಿ ಬಂದು ಈ ಒಂದು ಸಿನಿಮಾ ನೋಡಿದ್ಮೇಲೆ ನಿಜವಾಗ್ಲೂ ಮೋಸ್ಟ್ಲಿ ಇನ್ನೊಂದು 2 ದಿನ ಇದೇ ಗುಂಗಲ್ಲಿ ಇರ್ತೀನಿ ಅಂತ ಅನಿಸುತ್ತೆ. ಯಾಕಂದರೆ ಆ ಒಂದು ಇಂಟೆನ್ಸ್ ಆದಂಥ ಒಂದು ಕತೆ, ಅದ್ಭುತವಾದಂಥ ಪರ್ಫಾರ್ಮೆನ್ಸು ಆ್ಯಂಡ್ ಒಂದು ಪರಿಕಲ್ಪನೆ ಇದೆ ಅಲ್ಲ, ಅದು ನಾನು ಯಾವಾಗಲೂ ಶೆಟ್ರಿಗೆ ಹೇಳ್ತಾ ಇದ್ದೀನಿ, ರಾಜ್ ಶೆಟ್ರಿಗೆ, ಇದು ಒಂದು ಎಕ್ಸ್ಪೆರಿಮೆಂಟಲ್ಲ, ಇದು ಒಂದು ಡ್ರೀಮ್. ಇದು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಎಂಥ ಒಳ್ಳೆ ಪರ್ಫಾರ್ಮೆನ್ಸ್, ಎಂಥ ಬ್ಯೂಟಿಫುಲ್ ಆದಂಥ ಒಂದು ಸಿನಿಮಾ. ಇಲ್ಲಿ ಸಾಮಾನ್ಯವಾಗಿ ನಡೆಯುವಂತಹ ಒಂದು ರಿಮೋಟ್ ವಿಲೇಜ್ಗಳಲ್ಲಿ ನಡೆಯುವಂಥ ಒಂದು ಕಥೆಯನ್ನು ಒಂದು ಬೇರೆ ರೀತಿಯಾದಂಥ ಒಂದು ಫೀಲ್ ಕೊಟ್ಟು, ತಂದೆ ಮಗಳ ಸಂಬಂಧದಲ್ಲಿ ವಿಭಿನ್ನತೆ ತೋರಿಸಿ, ಅವರ ಒಂದು ಬಾಂಧವ್ಯ, ಅವರ ಬಾಡಿ ಲ್ಯಾಂಗ್ವೇಜು, ಹೇಳ್ತಾ ಹೋದರೆ ಇಡೀ ಸಿನಿಮಾ ಬಗ್ಗೆ ಚರ್ಚೆ ಮಾಡ್ಬೋದು. ಅಷ್ಟು ಚೆನ್ನಾಗಿರುವಂಥ ಒಂದು ಸಿನಿಮಾ. ಪ್ರತಿಯೊಬ್ಬರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಂಯುಕ್ತ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಚೈತ್ರ ಅವರು ಕೂಡ ತುಂಬ ಚೆನ್ನಾಗಿ. ಆಲ್ ಕ್ಯಾರೆಕ್ಟರ್ಸ್ ಹ್ಯಾವ್ ಡನ್ ಅ ಫಿನಾಮಿನಲ್ ಜಾಬ್. ಟೋಬಿ ಸಿನಿಮಾನ ದಯವಿಟ್ಟು ಎಲ್ಲರೂ ಒಂದು ನೋಡಲೇಬೇಕಾದಂಥ ಒಂದು ಸಿನಿಮಾ. ಆಮೇಲೆ ಕನ್ನಡ ಸಿನಿಮಾದಲ್ಲಿ ಈ ಥರ ಒಂದು ಬ್ಯೂಟಿಫುಲ್ ಆದಂಥ ಒಂದು ಎಕ್ಸ್ಪೆರಿಮೆಂಟ್ ಮಾಡಿರೋದಕ್ಕೆ ನಾವು ಒಬ್ಬರನ್ನ ಅಪ್ರಿಷಿಯೇಟ್ ಮಾಡಲೇಬೇಕು. ಆ್ಯಂಡ್ ಇಡೀ ತಂಡಕ್ಕೆ ಶುಭಾಶಯಗಳು. ಆ್ಯಂಡ್ ದಯವಿಟ್ಟು ಎಲ್ಲರೂ ಒಂದು ಸಲ ಈ ಸಿನಿಮಾ ನೋಡಿ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ. ಆ್ಯಂಡ್ ಜನರಿಗೆ ಹೇಳಿ ಎಂಥ ಒಳ್ಳೆ ಸಿನಿಮಾ ಅಂತ. ಕನ್ನಡದಲ್ಲಿ ಈ ಥರ ಸಿನಿಮಾಗಳು ಬರಲ್ಲ ಅನ್ನೋ ಒಂದು ಕಂಪ್ಲೇಂಟು ಈ ಸಿನಿಮಾದಿಂದ ನಿಲ್ಲಬೇಕು ಅನ್ನೋದು ನನ್ನ ಆಸೆ. ಆಲ್ ದ ವೆರಿ ಬೆಸ್ಟ್ ಫಾರ್ ದ ಎಂಟೈರ್ ಟೀಮ್ ಆಫ್ ಟೋಬಿ. ಗ್ರೇಟ್ ಸಿನಿಮಾ, ಗ್ರೇಟ್ ಜಾಬ್. ಥ್ಯಾಂಕ್ ಯು ಸೊ ಮಚ್. ನಮಸ್ತೆ, ನಾನು ಈಗಷ್ಟೇ ಟೋಬಿ ಸಿನಿಮಾ ನೋಡ್ಬಿಟ್ಟು ಬರ್ತಾ ಇದ್ದೀನಿ. ಆ್ಯಂಡ್ ಅದನ್ನು ಡಿಸ್ಕ್ರೈಬ್ ಮಾಡಬೇಕಾದ್ರೆ ಏನು ಪದ ಯೂಸ್ ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ನನಗೆ. ಅಷ್ಟು ಅದ್ಭುತವಾದಂಥ ಸಿನಿಮಾ. ಬಟ್ ಐ ಥಿಂಕ್ ಆಚೆ ಬರಬೇಕಾದ್ರೆ ಪ್ರಪಂಚದಲ್ಲಿ ಮುಳುಗೋಗಿದ್ದೆ. ಆದರೆ ನನಗೆ ತುಂಬ ಇಷ್ಟ ಆಗಿರುವಂಥ ಎಲಿಮೆಂಟು, ಅದರಲ್ಲಿ ಇಮೋಷ್ನಲ್ ಆಗಿರೋ ಒಂದು ಸಂಬಂಧ ಟೋಬಿ ಮತ್ತು ಜೆನಿ ಮಧ್ಯೆ. ಐ ಥಿಂಕ್ ಜನರಿಗೆ ಆ ಒಂದು ಸಂಬಂಧ ತುಂಬ ತುಂಬ ಕಾಡುತ್ತೆ, ತುಂಬ ಇಷ್ಟಪಡ್ತಾರೆ ಅದನ್ನು ನೋಡಿದಾಗ. ಪರ್ಫಾರ್ಮೆನ್ಸಸ್ ಅಂತೂ ಏನು ಹೇಳೋದು ಬೇಕಾಗಿಲ್ಲ. ಐ ಥಿಂಕ್ ರಾಜ್ ಸರ್ ಅವರ ಪರ್ಫಾರ್ಮೆನ್ಸ್, ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಅದು ನಾವು ಗರುಡ ಗಮನದಲ್ಲೂ ನೋಡಿದ್ದೀವಿ. ತುಂಬ ಅದ್ಭುತವಾಗಿದೆ. ಚೈತ್ರ ಅವರ ಪರ್ಫಾರ್ಮೆನ್ಸ್ ಅದ್ಭುತವಾಗಿದೆ. ಸಂಯುಕ್ತ ಅವರು, ಗೋಪಾಲ್ ಸರ್, ಭರತ್ ಅವರು, ಇಡೀ ಟೀಮಿಂದ ತುಂಬ ಒಳ್ಳೆಯ ಪರ್ಫಾರ್ಮೆನ್ಸಸ್ ಬಂದಿದೆ. ತುಂಬ ಸ್ಟ್ರಾಂಗ್ ಪರ್ಫಾರ್ಮೆನ್ಸಸ್ ಬಂದಿದೆ. ಹಾಗೂ ಮ್ಯೂಸಿಕ್ ಬಗ್ಗೆ ಮಾತಾಡಬೇಕು. ಮಿಥುನ್ ಮುಕುಂದನ್ ಅವರ ಮ್ಯೂಸಿಕ್ ತುಂಬ ಎಲಿವೇಟ್ ಮಾಡುತ್ತೆ ಈ ಕಥೆನ. ಆ್ಯಂಡ್ ಐ ಹ್ಯಾವ್ ಟು ಮೆನ್ಷನ್ ದ ಸ್ಟಂಟ್ ಕೊರಿಯೋಗ್ರಫಿ. ಕೊನೆಗೆ ಆ ಒಂದು ತುಂಬ ಎಕ್ಸೈಟಿಂಗ್ ಕ್ಲೈಮ್ಯಾಕ್ಸಲ್ಲಿ ಒಂದು ಅದ್ಭುತವಾದಂಥ ಫೈಟ್ ಸೀನ್ ಇದೆ, ವಿಚ್ ಐ ಲವ್ ಸೋ ಮಚ್. ಸೊ ದಯವಿಟ್ಟು ಬನ್ನಿ, ಈ ಸಿನಿಮಾ, ಈ ಟೀಮ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ರಾಜ್ ಸರ ದೊಡ್ಡ ಅಭಿಮಾನಿಯಾಗಿ ಅವರಿಂದಲೇ ಸ್ಟಾರ್ಟ್ ಮಾಡ್ತೀನಿ. ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸ್. ಐ ಮೀನ್ ಅವ್ರನ್ನ ಸ್ಕ್ರೀನ್ ಮೇಲೆ ನೋಡೋದೇ ಒಂದು ಭಾಗ್ಯ ಅಂತ ಅಂದ್ಕೊತೀನಿ. ಅಷ್ಟು ಚೆನ್ನಾಗಿ ಆ ಟೋಬಿ ಕ್ಯಾರೆಕ್ಟ್ರನ್ನ ಪೋರ್ಟ್ರೇ ಮಾಡಿದ್ದಾರೆ ಅವರು. ಇನ್ಫ್ಯಾಕ್ಟ್ ಎಲ್ಲರ ಕ್ಯಾರೆಕ್ಟ್ರು ತುಂಬಾ ಚೆನ್ನಾಗಿ ಬಂದಿದೆ. ಚೈತ್ರ ಅಂತ ತೊಗೊಂಡ್ರೆ ಅವರ ಮಗು ಕ್ಯಾರೆಕ್ಟರ್ ಏನಿದೆ, ಅವ್ರು ತುಂಬಾ ಚೆನ್ನಾಗಿ ಆ ಕ್ಯಾರೆಕ್ಟ್ರನ್ನ ಬಿಲ್ಡ್ ಮಾಡಿದ್ದಾಳೆ. ಆ್ಯಂಡ್ ಚೈತ್ರ ಟುಕ್ ಇಟ್ ಟು ಅನದರ್ ಲೆವೆಲ್. ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸ್ ಅವರಿಂದ ಕೂಡ. ಸಂಯುಕ್ತ ಹೊರನಾಡ್ ಅವರು ಕೂಡ ತುಂಬಾ ಚೆನ್ನಾಗಿ ಕಾಣ್ತಾರೆ, ಚೆನ್ನಾಗಿ ಮಾಡಿದ್ದಾರೆ ಕೂಡ. ನೀವು ಈ ಸಿನಿಮಾದಲ್ಲಿ ಅಳ್ತೀರಾ, ನಗ್ತೀರಾ, ಹೆದರ್ಕೋತೀರಾ, ಆ್ಯಂಡ್ ಎಲ್ಲ ಇಮೋಷನ್ಸ್ ಇದೆ ಅಂತ ಹೇಳ್ಬೋದು. ಗ್ರೇಟ್ ಸ್ಟೋರಿ, ಗ್ರೇಟ್ ಡಿರೆಕ್ಷನ್, ಆ್ಯಂಡ್ ಥಿಯೇಟ್ರಲ್ಲೇ ಕೂತು ಎಕ್ಸ್ಪೀರಿಯನ್ಸ್ ಮಾಡುವಂಥ ಸಿನಿಮಾ ಇದು. ಸೊ ಎಸ್, ಜಸ್ಟ್ ರಿಲೀಸ್ ಆಗಿದೆ. ದಯವಿಟ್ಟು ಹೋಗಿ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ. ಆ್ಯಂಡ್ ಈ ಸಿನಿಮಾಕ್ಕೆ ವೆರಿ ಆಲ್ ದ ಬೆಸ್ಟ್. ತುಂಬ ಚೆನ್ನಾಗಿ ಓಡಲಿ, 100 days ಓಡಲಿ, ಇನ್ನೂ ಜಾಸ್ತಿ ಓಡಲಿ. ಥ್ಯಾಂಕ್ ಯು ಸೊ ಮಚ್. ಬಗ್ಗೆ ಹೇಳೋದಕ್ಕೆ ಖುಷಿ ಆಗುತ್ತೆ ಅಂತ ಹೇಳ್ಬೋದು. ಬಿಕಾಸ್ ಕ್ರಿಯೇಟಿವಿಟಿಗೆ ಇನ್ನೊಂದು ಹೆಸರು ರಾಜ್ ಬಿ ಶೆಟ್ಟಿ ಸರ್ ಅಂತ ಹೇಳ್ಬೋದು. ಅಷ್ಟು ಅದ್ಭುತವಾಗಿದೆ ಸಿನಿಮಾ. ಒಂದು ತಂದೆ ತಾಯಿ ಮಗಳು ಮಧ್ಯೆ ಇರೋ ಒಂದು ಸತಿನೂ ಅಪ್ಪ ಅಂತ
ಮಗಳು ಅಪ್ಪಂಗೆ ಕರೆಯಲ್ಲ, ಮಗಳು ಅಂತ ಅಪ್ಪ ಮಗಳಿಗೆ ಕರೆಯಲ್ಲ. ಸೊ ಆ ಒಂದು ಎಮೋಷನ್ನ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ, ಎಷ್ಟು ಡೀಟೇಲಾಗಿ ತೋರಿಸ್ತಾ ಇದ್ದಾರೆ. ಸೈಡಿಗೆ ಹಬ್ಬ ಆಗ್ತಾ ಇದೆ. ಸೊ ಎಲ್ಲರೂ ಥಿಯೇಟರಿಗೆ ಬರಬೇಕು, ಥಿಯೇಟರಿಗೆ ಬಂದೇ ಈ ಸಿನಿಮಾನ ಎಕ್ಸ್ಪೀರಿಯೆನ್ಸ್ ಮಾಡಬೇಕಂತ ಎಲ್ಲರಲ್ಲೂ ಕೇಳ್ಕೊತೀನಿ. ಬಿಕಾಸ್ ಇದು ಅಷ್ಟು ಅದ್ಭುತವಾಗಿದೆ. ದಯವಿಟ್ಟು ಎಲ್ಲರೂ ಥಿಯೇಟರಿಗೆ ಬನ್ನಿ, ನೋಡಿ, ಒಂದು ಒಳ್ಳೆ ಫ್ಯಾಮಿಲಿ ಸಿನಿಮಾನ ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಟೋಬಿ ಇವಾಗ ನೋಡಿದ್ವಿ, ನಿಜವಾಗ್ಲೂ ಒಂದು ಹೊಸತನ, ಹೊಸದಾಗಿ. ಏಕೆಂದರೆ ಒಂದು ಕನ್ನಡ ಸಿನಿಮಾ ಈ ಲೆವೆಲ್ಗೂ ಕತೆಗಳನ್ನ ಯೋಚನೆ ಮಾಡ್ಬೋದು ಅನ್ನೋ ಥರದ್ದೊಂದು ಸಿನಿಮಾ. ರಾಜ್ ಬಿ ಶೆಟ್ಟಿ ಅವ್ರದ್ದು ಆ್ಯಕ್ಟಿಂಗ್ ಏನು ಹೊಸ್ದಾಗಿ ಹೇಳೋಂಗಿಲ್ಲ, ಬಟ್ ಇದರಲ್ಲಂತೂ ಅದ್ಭುತವಾಗಿ ಮಾಡಿದ್ದಾರೆ. ಇಡೀ ಸಿನಿಮಾ ಏನೂ ಮಾತಾಡದೆ ಒಂದು ಹೀರೋ 2.5 ಗಂಟೆ ಸಿನಿಮಾನ ತಲೆಯಲ್ಲಿ ಹೊತ್ಕೊಂಡು ಬಂದು ತುಂಬ ದೊಡ್ಡ ವಿಷಯ. ಬಟ್ ಎಮೋಷನ್ಸು ಒಂದು ತಂದೆ ಮಗಳದಾಗ್ಬೋದು, ಆಮೇಲೆ ಒಂದು ಅಮಾಯಕ ವ್ಯಕ್ತಿನ ಹೆಂಗೆಲ್ಲ ಈಗಿನ ಸಮಾಜದಲ್ಲಿ ಈಗೆಲ್ಲ ಆಗಿಂದನೂ ಇದೆ, ಬಟ್ ಯಾವ್ಯಾವ ಥರ ದುರುಪಯೋಗ ಮಾಡ್ಕೊತಾರೆ ಅನ್ನೋಂಥದ್ದು ತುಂಬ ಅದ್ಭುತವಾದ ಸಿನಿಮಾ. ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ, ಪ್ಲಸ್ ಕಮರ್ಷಿಯಲ್ ಸಿನಿಮಾ, ಆಮೇಲೆ ಇಮೋಷ್ನಲ್ ಇರೋ ಸಿನಿಮಾ, ಅಲ್ಲಲ್ಲಿ ತುಂಬ ಚೆನ್ನಾಗಿ ನಗ್ಸೋಂಥ ಸಿನಿಮಾ. ದಯವಿಟ್ಟು ಯಾರ್ಯಾರು ನೋಡಿಲ್ಲ 100% ನೋಡಿರಿ, ಖಂಡಿತ ನಿಮಗೂ ಇಷ್ಟ ಆಗುತ್ತೆ. ಈ ಸಿನಿಮಾಗೆ ಬಂದು ಭಾಳ ಖುಷಿಯಾಯಿತು. ಯಾಕೆಂದರೆ ಟೋಬಿ ಅನ್ನೋ ಟೈಟ್ಲು ನನಗೆ ಭಾಳ ಇಷ್ಟವಾದ ಟೈಟ್ಲು. ಆಮೇಲೆ ಮುಖ್ಯವಾಗಿ ನಿಮಗೆ ಗೊತ್ತಿದೆ, ಒಂದು ಸಿನಿಮಾ ಅನ್ನೋದು ಒಂದು ಎಂಟರ್ಟೈನ್ಮೆಂಟ್ ಮಾತ್ರ, ಅದೇ ರೀತಿ ಒಂದು ಸೋಷಿಯಲ್ ಮೆಸೇಜ್ ಇರ್ತದೆ. ಈ ಸಿನಿಮಾ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಸಿನಿಮಾ ಆಗಿ ಹಾಗೂ ಒಂದು ಸೋಷಿಯಲ್ ಮೆಸೇಜ್ ಇದೆ. ನಮ್ಮೆಲ್ಲರಿಗೂ ಗೊತ್ತಿದೆ, ನಮ್ಮ ಹೀರೋ ಚಿಕ್ಕಣ್ಣ ಅವ್ರು ಹೇಳಿದ್ರು, ನಮ್ಮ ಉಪಾಧ್ಯಕ್ಷರು, ಆವಾಗಲಿಂದನೂ ಅಷ್ಟೇ ಇನ್ನೋಸೆಂಟ್ಗಳನ್ನ ಮಿಸ್ಯೂಸ್ ಮಾಡಿಕೊಂಡು ದುರ್ಬಳಕೆ ಮಾಡ್ಕೋತಾರೆ ಅಂತ. ಡೆಫಿನೆಟ್ಲಿ ಎಲ್ಲ ಕಡೆನೂ ಅದು ಇದ್ದೇ ಇರ್ತದೆ. ಬಟ್ ಏನು ಅಂದರೆ ಇಡೀ ಟೀಮ್ಗೆ ನಾನು ಹ್ಯಾಟ್ಸ್ ಆಫ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಎಲ್ಲರೂ ದುಡ್ಡಾಕಿ ಸಿನಿಮಾ ಮಾಡ್ತಾರೆ, ಆದರೆ ಹೃದಯದಿಂದ ಸಿನಿಮಾ ಮಾಡೋವಂಥ ಕೆಲವೊಂದಷ್ಟೇ ಟೀಮ್ಗಳಲ್ಲಿ ನಮ್ಮ ಲಾಫಿಂಗ್ ಬುದ್ಧ ಟೀಮು ಒಂದು. ಸೊ ಭಾಳ ಖುಷಿಯಾಯಿತು. ಇಡೀ ಸಿನಿಮಾ ತಂಡಕ್ಕೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತೀನಿ. ಸಿನಿಮಾ ಒಂದು ಎಂಟರ್ಟೈನ್ಮೆಂಟ್ ಮಾತ್ರ, ಅದ್ರ ಬಗ್ಗೆ ಕ್ರಿಟಿಸಿಸಮ್ ಮಾಡಬೇಡಿ. ಯಾಕೆಂದರೆ ಭಾಳ ಜನದ ಶ್ರಮ ಇರ್ತದೆ, ಭಾಳ ಜನದ ಜೀವನ ಇರ್ತದೆ. ಸೊ ಹಂಗಾಗಿ ಪ್ರತಿಯೊಬ್ಬರು ಪ್ರೋತ್ಸಾಹ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಟೋಬಿ ಬಹಳ ಒಂದು ಪ್ರಯೋಗಾತ್ಮಕವಾದಂಥ ಒಂದು ಚಿತ್ರ ಅಂತ ಹೇಳ್ಬೋದು. ನಿಜವಾಗ್ಲೂ ರಾಜ್ ಬಿ ಶೆಟ್ಟಿ ಅವರ ತಂಡ ಏನಿದೆ, ನಿರ್ದೇಶಕರಿರ್ಬೋದು, ಪ್ರತಿಯೊಬ್ಬರ ಕೆಲಸ ತುಂಬ ಚೆನ್ನಾಗಿದೆ. ರಾಜ್ ಬಿ ಶೆಟ್ಟಿ ಅವರ ನಡೆ ಯಾವತ್ತೂ ಕೂಡ ಅವರ ಇಡೀ ಟೀಮ್ದು ಪ್ರಯತ್ನ ಮತ್ತು ಪ್ರಯೋಗದೊಂದಿಗೆ ಶುರುವಾಗುತ್ತೆ. ಒಂದು ಒಳ್ಳೆಯ ಚಲನಚಿತ್ರ ಆಗಬೇಕು ಅಂದರೆ ಪ್ರಯೋಗಗಳು ಜಾಸ್ತಿ ಆಗ್ತಾ ಹೋಗಬೇಕು. ಒಂದು ಇಡೀ ಚಲನಚಿತ್ರರಂಗ ಬೆಳಿಬೇಕು ಅಂದರೆ ನಾವು ಹೊಸ ಹೊಸ ತರಹದಲ್ಲಿ ಕಥೆಗಳು, ಹೊಸ ತರಹದಲ್ಲಿ ನಮ್ಮ ನೋಟಗಳು, ಹೊಸ ತರಹದಲ್ಲಿ ಅಭಿನಯದ ದೃಷ್ಟಿಯಿಂದ ಇರ್ಬೋದು, ಕಥೆಯ ದೃಷ್ಟಿಯಿಂದ ಇರ್ಬೋದು, ಆಮೇಲೆ ಒಟ್ಟಾರೆ ಸಿನಿಮಾ ಮಾಡುವ ದೃಷ್ಟಿ ಇರ್ಬೋದು. ಯಾವಾಗ ತನ್ನನ್ನು ತಾನು ಪ್ರಯೋಗ ಕೊಟ್ಕೊಳ್ತಾ ಹೋಗುತ್ತೋ ಆವಾಗ ಒಂದು ಸಿನಿಮಾ ಗೆಲುವಲ್ಲ, ಅದು ಒಂದು ಇಡೀ ಚಲನಚಿತ್ರ ರಂಗದ ಗೆಲುವು ಅಂತ ಹೇಳ್ಬೋದು. ಆ ನಿಟ್ಟಿನಲ್ಲಿ ಇಡೀ ತಂಡ ಹೋಗಿರೋದು ಹಾಗೂ ಇಡೀ ಸಿನಿಮಾ ತುಂಬ ಚೆನ್ನಾಗಿದೆ, ತುಂಬ ಕಾಡುತ್ತೆ. ಎಲ್ಲೋ ನಾವು ಒಂದು ಪಾತ್ರವಾಗಿ ಅದರಲ್ಲಿ ಉಳ್ಕೊಂಡಿರ್ತೀವಿ ಅನ್ನೋ ಹಾಗಿದೆ. ನಾನೊಬ್ಬ ಪ್ರೇಕ್ಷಕನಾಗಿ ಇಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಂಥ ಒಂದು ಪ್ರಯೋಗಾತ್ಮಕವಾದಂಥ ನಿಜವಾಗಲೂ ಒಂದು ಒಳ್ಳೆಯ ಸಿನಿಮಾಗಳನ್ನು ನಾವೆಲ್ಲರೂ ನೋಡಬೇಕು. ನಾನು ನೋಡಿದ್ದೀನಿ, ನೀವು ಟೋಬಿಗೆ ಒಳ್ಳೆಯದು. ಥ್ಯಾಂಕ್ ಯು. ಐ ಥಿಂಕ್ ಇಂಡಸ್ಟ್ರಿಯಲ್ಲಿ 3 ಥರ ಸಿನಿಮಾಗಳಿರುತ್ತೆ. ಒಂದು ಕಮರ್ಷಿಯಲ್ ಪಕ್ಕ, ಇನ್ನೊಂದು ಆರ್ಟಿಸ್ಟಿಕ್ಕು, ಇನ್ನೊಂದು ಬ್ಲೆಂಡ್ ಆಫ್ ಮಿಕ್ಸ್ಚರ್ ಆಫ್ ಆಲ್ ದ ಟು. ಐ ಥಿಂಕ್ ಟೋಬಿ ಆ ಒಂದು ಕಲ್ಟಿಲಿಸ್ಟಿಕ್ ಸೇರುತ್ತೆ ಅಂತ ಹೇಳೋದ್ರಲ್ಲಿ ಒಂದು ಹೆಮ್ಮೆ ತೊಗೋತೀವಿ. ಯಾಕಂತಂದರೆ ರಾಜ್ ಬ್ರೋನ ನಾವು ಈಗಾಗಲೇ ಗರುಡಗಮನದಲ್ಲಿ ಒಂಥರ ನೋಡಿದ್ದೀವಿ, ಒಂದು ಮುಟ್ಟೆ ಹಾಕದಲ್ಲಿ ಒಂಥರ ನೋಡಿದ್ದೀವಿ. ಒಂದು ಹೊಸ ವರ್ಷನಲ್ಲಿ ಒಬ್ಬ ರೈಟರ್ ಆಗಿ, ಒಬ್ಬ ಆ್ಯಕ್ಟರ್ ಆಗಿ ಅವ್ರು ಏನು ಜಸ್ಟಿಸ್ನ ಕೊಟ್ಟಿದ್ದಾರೆ. ಆ್ಯಂಡ್ ಐ ಆಮ್ ಹ್ಯೂಜ್ ಫ್ಯಾನ್ ಆಫ್ ಹಿಸ್ ರೈಟಿಂಗ್ ಆ್ಯಂಡ್ ಎಂಟೈರ್ ಟೀಮು, ಚೈತ್ರ, ಸಂಯುಕ್ತ, ಆಮೇಲೆ ಶ್ರೀಕಾಂತ್ ಅವರು ಎಲ್ಲರೂ ಅವ್ರು ಜಸ್ಟಿಸ್ ಕೊಟ್ಟು ಮಾಡಿದ್ದಾರೆ. ಐ ಥಿಂಕ್ ಈ ಸಿನಿಮಾನ ರಿವ್ಯೂ ನೋಡಿ ಹೋಗಬೇಡಿ, ಹಾರ್ಟಿಂದ ಹೋಗಿ ನೋಡಿ. 100% ಈ ಸಿನಿಮಾ ಇಷ್ಟ ಆಗುತ್ತೆ. ಆ್ಯಂಡ್ ಪ್ರೌಡಾಗಿ ಹೇಳ್ಕೊಳ್ಳೋಣ ದಟ್ ಕನ್ನಡದಲ್ಲಿ ಈ ಥರ ಒಂದು ಅದ್ಭುತವಾದಂಥ ಸಿನಿಮಾಗಳು ಇವಾಗ ಬರೋಕ್ಕೆ ಶುರುವಾಗಿದೆ ಅಂತ. ಆಲ್ ದ ಬೆಸ್ಟ್ ಟೋಬಿ ಟೀಮ್, ಒಳ್ಳೆಯದಾಗಲಿ. ಈ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಲಿ. ಆ್ಯಂಡ್ ಮಿಥುನ್ ಬ್ರೋ ಸೂಪರ್ BGM ಮಿಸ್ ಮಾಡಿದೆ ನೋಡಿ. ಎಲ್ರಿಗೂ ನಮಸ್ತೆ. ಟೋಬಿ ಡೆಫಿನೆಟ್ಲಿ ನಾವೆಲ್ಲರೂ ತುಂಬ ಹೆಮ್ಮೆಯಿಂದ ನೋಡೋವಂಥ ಒಂದು ಸಿನಿಮಾ ನೋಡಾದ್ಮೇಲೆ ಏನೋ ಹೇಳಬೇಕಿನ್ನ ಹೆಚ್ಚಾಗಿ ಹಾಗೆ ಸೈಲೆಂಟಾಗಿ ಹೋಗಬೇಕು ಅನ್ನೋ ಅಷ್ಟು ಮನಸ್ಸು ಭಾರವಾಗುತ್ತೆ. ತುಂಬ ಹಿಡಿದು ಕೂರಿಸುತ್ತೆ ಸಿನಿಮಾ. ಮ್ಯೂಸಿಕ್ ತುಂಬ ರಿಫ್ರೆಶಿಂಗ್ ಆಗಿದೆ. ಮುಕುಂದನ್ ಅವ್ರದ್ದು ಮ್ಯೂಸಿಕ್ ತುಂಬಾ ರಿಫ್ರೆಶಿಂಗ್ ಆಗಿತ್ತು, ತುಂಬ ಇಷ್ಟ ಆಯಿತು. ಆ್ಯಂಡ್ ಸಂಯುಕ್ತ ಅವ್ರ ಕ್ಯಾರೆಕ್ಟರ್
ಆ ಥರದೊಂದು ಪಾತ್ರನ ಮೇನ್ ಸ್ಟ್ರೀಮಲ್ಲಿ ಇಟ್ಟು ಒಬ್ಬ ನಾಯಕ ಅವಳನ್ನ ಪ್ರೀತಿಸಿ ಮದುವೆ ಆಗೋದಿದೆಲ್ಲ ವೆರಿ 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 ರೆಸ್ಪೆಕ್ಟ್ಫುಲ್ ಆಗಿ ಟ್ರೀಟ್ ಮಾಡಿದ ರೀತಿ ತುಂಬ ಇಷ್ಟ ಆಯಿತು. ತಂದೆ ಮಗಳ ಸಂಬಂಧ, ಒಂದು ಕಾಪ್ಗೆ ನರೇಟ್ ಮಾಡುವಂಥ ಒಂದು ಎವ್ರಿಥಿಂಗ್, ದ ನೆರೇಟಿವ್ ಇಸ್ ಸೋ ಬ್ರಿಲಿಯಂಟ್. ರಾಜ್ ಅವ್ರು ಮಾತ್ರ ಈ ಕೆಪಾಸಿಟಿಗೆ ಈ ಥರ ಕಥೆಗಳನ್ನ ಇಷ್ಟೊಂದು ಬೋಲ್ಡ್ ಸ್ಟೆಪ್ಸ್ನ ತಗೊಳ್ಳೋಕ್ಕೆ ಸಾಧ್ಯ ಅನಿಸುತ್ತೆ. ಈ ಆಲ್ವೇಸ್ ಪ್ರೂವ್ಡ್ ಈ ಥರ ಹೆಜ್ಜೆಗಳಲ್ಲೇ ಮೋರ್ ಪವರ್ ಟು ಹಿಮ್. ಇದೇ ಥರ ಸಿನಿಮಾಗಳನ್ನ ನಮಗೆ ಕೊಡ್ತಾ ಇರಿ. ಆ್ಯಂಡ್ ವಿ ಲವ್ ದ ಸಿನಿಮಾ. ಟೋಬಿ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಆಲ್ ದ ಬೆಸ್ಟ್ ಇಡೀ ಚಿತ್ರತಂಡಕ್ಕೆ. ನನಗೆ ಈ ಸಿನಿಮಾ ಎಸ್ಪೆಷಲಿ ಸ್ಕ್ರೀನ್ ಪ್ಲೇ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಆರ್ಟಿಸ್ಟ್ಗಳು ಆ್ಯಕ್ಟಿಂಗ್ ಅಂತ ಇಟ್ಸ್ ಆನ್ ಅಮೇಝಿಂಗ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ರಾಜ್ಬಿ ಶೆಟ್ಟಿ ಸರ್ದು ಹಾಗೆ ಚೈತ್ರ ಅವ್ರದ್ದು, ಸಂಯುಕ್ತ ಅವ್ರದ್ದು, ಇವ್ರುಗಳ ಆ್ಯಕ್ಟಿಂಗ್ ನಂಗೆ ಸಖತ್ ಇಷ್ಟ ಆಯಿತು. ಆ್ಯಂಡ್ ಪ್ರತಿಯೊಂದು ಚಿಕ್ಕ ಚಿಕ್ಕ ವಿಷಯನ ತುಂಬ ಡೆಪ್ತಾಗಿ ತೋರಿಸಿದ್ದಾರೆ. ಸೊ ಆ ರಾಫುಲ್ನೆಸ್ಸು ಕನ್ನಡ ಇಂಡಸ್ಟ್ರಿಗೆ ಇಟ್ ಇಸ್ ಒನ್ ಆಫ್ ದ ಎಕ್ಸ್ಪೆರಿಮೆಂಟಲ್ ನ್ಯೂ ಜಾನರ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಐ ರಿಲಿ ಲವ್ ದ ಮೂವಿ. ಸೊ ಟೋಬಿ ಚಿತ್ರತಂಡಕ್ಕೆ ಆಲ್ ದ ವೆರಿ ಬೆಸ್ಟ್. ಇನ್ನೂ ಒಳ್ಳೆಯದಾಗಲಿ. ಕನ್ನಡ ಸಿನಿಮಾನ ಚಿತ್ರಮಂದಿರಕ್ಕೆ ಬಂದು ನೋಡಿ. ಥ್ಯಾಂಕ್ ಯು ಸೋ ಮಚ್. ಕಂಗ್ರ್ಯಾಚುಲೇಷನ್ಸ್. ಎಲ್ಲರಿಗೂ ನಮಸ್ಕಾರ. ಟೋಬಿ ಫಿಲಮ್ ನೋಡ್ಕೊಂಬಂದೆ. ಭಾಳ ಅಂದರೆ ಭಾಳ ಭಾವನಾತ್ಮಕವಾಗಿತ್ತು. ನಾನು ಫಸ್ಟ್ ಲುಕ್ ಬಿಟ್ಟಾಗಿಂದನೂ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು, ಇಲ್ಲಿ ಗ್ಯಾರಂಟಿ ಅದ್ಭುತವಾದಂಥ ಪರ್ಫಾರ್ಮೆನ್ಸ್ ಇರುತ್ತಾ ಅಂತ ಅಂದ್ಕೊಂಡು ಆ ಎಕ್ಸ್ಪೆಕ್ಟೇಷನ್ನು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು ನನಗೆ ಪಿಕ್ಚರ್ ನೋಡಿದ್ಮೇಲೆ. ರಾಜ್ಬಿ ಶೆಟ್ಟಿ ಅವರು ಪರ್ಫಾರ್ಮೆನ್ಸ್ ಒಂದು ಅದ್ಭುತವಾಗೈತೆ. ನಾನು ಅವ್ರ ಹಿಂದಿನ ಸಿನಿಮಾ, ಅವ್ರ ಫಸ್ಟ್ ಸಿನಿಮಾಯಿಂದನೂ ಭಾಳ ಅವ್ರ ಪರ್ಫಾರ್ಮೆನ್ಸ್ನ ಭಾಳ ಖುಷಿ ಪಡ್ತೀನಿ ಆನ್ ಸ್ಕ್ರೀನ್ ನೋಡೋದಕ್ಕೆ. ವ್ಯಕ್ತಿಯಾಗೂ ಭಾಳ ಇಷ್ಟ ಆಗ್ತಾರೆ. ಆ್ಯಂಡ್ ಚೈತ್ರ ಅವ್ರ ಪರ್ಫಾರ್ಮೆನ್ಸ್ ಆಗಲಿ, ಸಂಯುಕ್ತ ಅವ್ರ ಪರ್ಫಾರ್ಮೆನ್ಸ್ ಆಗಲಿ, ಗೋಪಾಲ್ ದೇಶಪಾಂಡೆ ಅವರಾಗಲಿ, ಆ್ಯಂಟಾಗನಿಸ್ಟು. ಆಮೇಲೆ ಈ ಸಿನಿಮಾದಾಗ ಒಂದು ಚಿಕ್ಕ ಹುಡುಗಿ ಬರ್ತಾಳೆ, ಎಷ್ಟು ಬ್ರಿಲಿಯಂಟ್ ಆಗಿ ಮಾಡೋಣ ಅಂದರೆ ಒಂದೊಂದು ಪಾತ್ರನೂ ಎಷ್ಟು ಮನ್ಸಿಗೆ ತಟ್ಟುತ್ತಪ್ಪ ಅಂತಂದ್ರೆ ಅವ್ರ ಬದುಕಿನ ಜೊತೆಗೆ ನಾವು ಟ್ರಾವೆಲ್ ಮಾಡೋಕ್ಕೆ ಶುರು ಮಾಡ್ತೀವಿ. ಅಷ್ಟು ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ಮಿದುನ್ ಮ್ಯೂಸಿಕ್ ಸಿಕ್ಕಾಬಡೆ ಆ ಮೂಡಿಗೆ ಕೂರಿಸ್ತೈತಿ. ಭಾಳ ಅಂದ್ರೆ ಭಾಳ ಇಷ್ಟ ಆಯಿತು. ಪ್ರತಿ ಪಾತ್ರಗಳು ಕೂಡ ನಿಮಗಿನ್ನೂ ಕಾಡ್ತಿರ್ತವೆ. ಅಷ್ಟು ಬ್ಯೂಟಿಫುಲ್ ಆದ ಪರ್ಫಾರ್ಮೆನ್ಸಸ್ ಅದಾವೆ. ಆ್ಯಂಡ್ ಎಸ್ಪೆಷಲಿ ಇಂಟ್ರೋಲ್ ಬ್ಲಾಕ್ ಸೀಕ್ವೆನ್ಸ್ ಹೇಳಿದ ರೀತಿ ಇತ್ತಲ್ಲ, ಭಾಳ ಅಂದ್ರೆ ಭಾಳ ಖುಷಿ ಆಯಿತು. ಅಂದರೆ ಪ್ರೇಕ್ಷಕನಾಗಿ ನೋಡ್ತಿರ್ತೀವಿ, ಆಮೇಲೆ ಸಿನಿಮಾನ ಓದ್ತಿರ್ತೀವಲ್ಲ, ಸೊ ಅದನ್ನ ಕಟ್ಕೊಟ್ಟಿರೋ ರೀತಿಯೂ ಭಾಳ ಮಜಾ ಕೊಡ್ತು. ವಾಚ್ ಇಟ್ ಫಾರ್ ಬ್ಯೂಟಿಫುಲ್ ಪರ್ಫಾರ್ಮೆನ್ಸಸ್. ಆ್ಯಂಡ್ ಕಂಗ್ರ್ಯಾಚುಲೇಷನ್ ಆ್ಯಂಡ್ ಆಲ್ ದಿ ಬೆಸ್ಟ್ ಫಾರ್ ದ ಎಂಟೈರ್ ಟೀಮ್ ಆಫ್ ಟೋಬಿ. ನಮಸ್ಕಾರ. ಹಾಯ್, ಎಲ್ರಿಗೂ ನಮಸ್ಕಾರ. ಐ ಹೋಪ್ ಎವ್ರಿಬಡಿ ಈಸ್ ಡೂಯಿಂಗ್ ಗುಡ್. ತುಂಬ ಟಯರ್ಡ್ ಆಗಿದ್ದೀರಾ ಅನಿಸುತ್ತೆ. ಓಕೆ, ಇಟ್ಸ್ ತನಿಷಾ ಕುಪ್ಪಂಡ. ಟೋಬಿ ಸಿನಿಮಾ ಎಲ್ಲರೂ ತುಂಬ ಒಳ್ಳೆ ರಿವ್ಯೂ ಕೊಡ್ತಾ ಇದ್ದಾರೆ. ಅಬ್ವಿಯಸ್ಲಿ ನಾನು ಅದನ್ನೇ ಕೊಡ್ತೀನಿ. ಟೋಬಿ ಸಿನಿಮಾದಲ್ಲಿ ಒಂದು ಚೆನ್ನಾಗಿಲ್ಲ ಅಂತ ಹೇಳೋ ಹಾಗೇ ಇಲ್ಲ. ಪ್ರತಿಯೊಂದು ಅಂಶನೂ ತುಂಬ ಚೆನ್ನಾಗಿ ಮೂಡಿಬಂದಿದೆ. ತಂದೆ ಮಗಳ ಸಂಬಂಧ ಇರಬಹುದು, ಅಥವಾ ಮಗಳು ಯಾರು ಅಂತ ಗೊತ್ತಿಲ್ಲದೆ ಇದ್ರೂ ಅಷ್ಟೊಂದು ಪ್ರೀತಿ ತೋರಿಸುವಂಥ ತಂದೆ, ಒಂದೇ ಒಂದು ಮಾತೇ ಆಡ್ದಿರೆ ಇಡೀ ಸಿನಿಮಾದಲ್ಲಿ ತಾನು ಹೀರೋ ಆಗಿ ಮಿಂಚಿರೋದು ನಮ್ಮ ರಾಜ್ಬಿ ಶೆಟ್ಟರು. ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ, ಅದನ್ನು ಹೇಳೋ ಹಾಗೇ ಇಲ್ಲ. ಇದನ್ನು ಕ್ಯಾರಿ ಫಾರ್ವರ್ಡ್ ಮಾಡಿರುವಂತಹ ಎಲ್ಲ ಕೋ ಆರ್ಟಿಸ್ಟ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ತಂದೆ ಮಗಳ ಒಂದು ಬಾಂಧವ್ಯ ಏನಿದೆ, ಒಂದು ಬ್ಲಡ್ ರಿಲೇಷನ್ ಇಲ್ಲದಿರೇ ಇದ್ದರೂ ಕೂಡ ಎಷ್ಟು ಚೆನ್ನಾಗಿ ಅವರ ಒಂದು ಸಂಬಂಧ ಇದೆ, ಅದು ನಾವೆಲ್ಲರೂ ನೋಡಿ ಮೆಚ್ಕೋಬೇಕು. ಆ್ಯಂಡ್ ಆಗಲೇ ನಮ್ಮ ರಾಜ್ಬಿ ಶೆಟ್ಟರು ಹೇಳಿದ ಹಾಗೆ ಒಂದು ಹೆಣ್ಣನ್ನು ಯಾವ್ಯಾವ ರೀತಿಯಲ್ಲಿ ನೋಡ್ತಾರೆ ಅಂತ ಗೊತ್ತು. ಎಸ್ಪೆಷಲಿ ಅವರ ಒಂದು ಪ್ರೊಫೆಷನ್ ವಿಚಿತ್ರವಾಗಿದ್ದಾಗ, ನಾನು ಐ ಡೋಂಟ್ ವಾಂಟ್ ಟು ನೇಮ್ ಬಿಕಾಸ್ ಒಬ್ಬೊಬ್ರದ್ದು ಒಂದೊಂದು ಪ್ರೊಫೆಷನ್ ಆಗಿರುತ್ತೆ. ಯಾವ ಪ್ರೊಫೆಷನಲ್ಲಿ ಇದ್ರೂ ಕೂಡ ಅದನ್ನು ಕೆಟ್ಟ ಭಾವದಿಂದ ನಮ್ಮ ಪ್ರಪಂಚ ನೋಡಿದ್ರೂ ಕೂಡ ಅಂಥವ್ರ ಮೇಲೆ ಪ್ರೀತಿ ಹೇಗಾಗುತ್ತೆ, ಆ್ಯಂಡ್ ಅವ್ರನ್ನ ಮದುವೆ ಆಗಬೇಕು ಅನ್ನೋ ಒಂದು ಆಸೆ ಒಂದು ಮುಗ್ಧ ಮನಸ್ಸಿಗೆ ಮೂಡುತ್ತಲ್ಲ, ಅದು ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಆ್ಯಂಡ್ ಎಸ್ಪೆಷಲಿ ಆ ಪುಟ್ಟ ಮಗು ಕ್ಯಾರೆಕ್ಟರ್ ಮಾಡಿರೋಂಥ ಮಗು ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡಿದೆ. ಆ ಬೇಬಿ ಏನು ಮಾತಾಡ್ತಾಳಲ್ಲ ಟೋಬಿ ಅಂತ, ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಐ ಥಿಂಕ್ ಓವರ್ ಆಲ್ ಇಟ್ಸ್ ಅ ವೆರಿ ಗುಡ್ ಮೂವಿ. ಎಲ್ಲರೂ ಬಂದು ನೋಡುವಂಥ ಒಂದು ಸಿನಿಮಾ, ಎಲ್ಲ ಸಂಬಂಧಗಳ ಒಂದು ಎಕ್ಸ್ಪೆರಿಮೆಂಟ್ ಆಗಿದೆ ಅಂತ ಹೇಳ್ಬೋದು. ಇಟ್ಸ್ ಅ ವೆರಿ ಗುಡ್ ಮೂವಿ. ಆಲ್ ದಿ ಬೆಸ್ಟ್ ಟು ದ ಹೋಲ್ ಟೀಮ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಮ್ಮ ಕನ್ನಡ ಚಿತ್ರರಂಗಕ್ಕೂ ಮತ್ತು ಸಾಹಿತ್ಯದ ಜಗತ್ತಿಗೂ ಸ್ವಲ್ಪ ನಂಟು ಕಡಿಮೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲಿದಂಥ ಕೆಲವೊಂದು ಡೈರೆಕ್ಟರ್ಸು ಆ ಪ್ರಯತ್ನವನ್ನು ಮಾಡಿದರು, ಅದರಲ್ಲಿ ಸಕ್ಸಸ್ಸು ಆಗಿದ್ರು ಕೆಲವರು. ಆ ಒಂದು ಪ್ರಯತ್ನವನ್ನು ಮತ್ತೆ ರಾಜ್ಬಿ ಶೆಟ್ಟಿ ಅವರು ಮಾಡಿದ್ದಾರೆ. ಒಂದು ಸಾಹಿತ್ಯ ಪುಸ್ತಕ ಏನಿತ್ತು, ಪುಸ್ತಕವನ್ನು ಸಿನಿಮಾವನ್ನು ಮಾಡಿದ್ದಾರೆ. ಕೆಲವೊಂದು ಅವ್ರ ಇಮ್ಯಾಜಿನೇಷನ್ ಇಟ್ಕೊಂಡು ಭಾಳ ಅದ್ಭುತವಾದಂಥ ಸಿನಿಮಾ. ಜನಗಳು ಥಿಯೇಟ್ರಿಗೆ ಈಗೇನು ಬರ್ತಾ ಇದ್ದಾರೆ, ತುಂಬ ಹೌಸ್ಫುಲ್ ರೇಂಜ್ದಲ್ಲಿ ಒಂದು ಸಿನಿಮಾ ಥಿಯೇಟ್ರಿಗೆ ಬರುವಂಥ ಒಂದು ಸಿನಿಮಾಗಳನ್ನ ಮಾಡಿದ್ದಾರೆ.
ಯಾವುದೇ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಇಲ್ಲದೆ ಒಂದು ಕಲ್ಟ್ ಸಿನಿಮಾವನ್ನು ಕಟ್ಕೊಟ್ಟಿದ್ದಾರೆ. ಸೊ ಒಂದು ಅದ್ಭುತವಾದಂಥ ಪ್ರಯತ್ನ, ಮಾತಾಡದೇನೂ ಸಹ ಪರ್ಫಾರ್ಮೆನ್ಸ್ ಮಾಡ್ಬೋದು. ತಂದೆ ಮಗಳು ಒಂದು ಸಣ್ಣ ಪುಟ್ಟ ಗಿಫ್ಟು ಕೊಡ್ತೀರಾ, ಪ್ರೀತಿಯಿಂದ ಮಾತಾಡ್ದಿರೋ ಪ್ರೀತಿಯನ್ನು ಕಡಿಮೆ ಮಾಡ್ಬೋದು. ಈ ರೀತಿಯಾದಂಥ ಒಂದು ಅದ್ಭುತವಾದಂಥ ಸಿನಿಮಾವನ್ನು ಗಿಫ್ಟ್ ಕೊಟ್ಟಿದ್ದಾರೆ ಕನ್ನಡ ಚಿತ್ರರಂಗಕ್ಕೆ ಅಂತ ಹೇಳೋದಕ್ಕೆ ಭಾಳಷ್ಟು ಸಂತೋಷ ಪಡ್ತೀನಿ. ರಾಜ್ ಶೆಟ್ಟಿ ಅವರಿಗೆ ಮತ್ತು ಎಂಟೈರ್ ಟೀಮ್ಗೆ ಎಲ್ರಿಗೂ ಅಭಿನಂದನೆಗಳು. ಮಾಡಿರುವಂಥ ಒಂದೊಂದು ಪಾತ್ರಗಳು ಸಹ ಅದಕ್ಕೇನು ಬೇಕಂತ ಜಸ್ಟಿಫಿಕೇಷನ್ ಸಮರ್ಥವಾಗಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಸಿನಿಮಾದಲ್ಲಿ ಮಾಡಿದಂಥ ಎಲ್ಲ ಪಾತ್ರಗಳು ಸಹ ಅದ್ಭುತವಾಗಿದೆ. ಸೊ ಅದನ್ನು ರಾಜ್ ಶೆಟ್ಟಿ ಅವರು ಫೋನ್ ಮಾಡಿ ಹೇಳಿದರು, ನಿಮ್ಮ ಮಕ್ಕಳ ಜೊತೆಯಲ್ಲಿ ಫ್ಯಾಮಿಲಿ ಜೊತೆಯಲ್ಲೇ ಬಂದು ಸಿನಿಮಾ ನೋಡಬೇಕು ಅಂತ. ನನಗೆ ಯಾಕೆ ಅಂತ ಅರ್ಥ ಆಗಲಿಲ್ಲ. ಅಂದರೆ ನಾನು ಟ್ರೈಲರೆಲ್ಲ ನೋಡಿದಾಗ ಇದೊಂದು ಪಕ್ಕ ಮಾಸ್ ಕಲ್ಟ್ ಸಿನಿಮಾ, ಇದನ್ನು ಮಕ್ಕಳನ್ನ ಕರ್ಕೊಂಡ್ಬನ್ನಿ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂತ ನನಗೆ ಅರ್ಥ ಆಗಲಿಲ್ಲ. ಸಿನಿಮಾ ನೋಡಿದಾಗ ಗೊತ್ತಾಯಿತು. ಸೊ ಹಾಗಾಗಿ ಸ್ಪೆಷಲಾಗಿ ಎಲ್ರಿಗೂ ಹೇಳ್ತಾ ಇದ್ದೀನಿ, ಇಡೀ ಫ್ಯಾಮಿಲಿ ಸಮೇತ ಬಂದು ಈ ಸಿನಿಮಾ ನೋಡಿ. ಎಸ್ಪೆಷಲ್ಲಾಗಿ ಹೆಣ್ಣು ಮಕ್ಕಳಿರುವಂಥ ತಂದೆ ತಾಯಿಗಳು ನಿಮ್ಮ ಹೆಣ್ಣು ಮಗುನ ಕರ್ಕೊಂಡು ಸಿನಿಮಾ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾಗಿ ಬಟ್ ನಮ್ಮ ಫ್ಯಾಮಿಲಿ ಜೊತೆ ಮಗು ಜೊತೆ ಸಿನಿಮಾ ನೋಡಿ ಅದ್ಭುತವಾದಂಥ ಅನುಭವ. ವಿಶ್ ಯು ಆಲ್ ದ ಬೆಸ್ಟ್ ಎಂಟೈರ್ ಟೀಮ್ಗೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಇದನ್ನು ನೀವು ಥಿಯೇಟರಲ್ಲೇ ಬಂದು ನೋಡಬೇಕು. ಅಂಥ ಅದ್ಭುತವಾದ ರಾಜ್ ಸರ್ ಆಗಿರ್ಬೋದು, ಚೈತ್ರ ಮ್ಯಾಮ್ ಆಗಿರ್ಬೋದು, ಎಲ್ಲರೂ ಅದ್ಭುತವಾದ ಆ್ಯಕ್ಟಿಂಗ್ ಮಾಡಿದ್ದಾರೆ. ಇದನ್ನು ನೀವು ಥಿಯೇಟರಲ್ಲೇ ನೋಡಬೇಕು. ಎಲ್ಲರೂ ತಮ್ಮ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ಹೇಳ್ಬೋದು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಈ ಟೋಬಿ ಮೂವಿ ನೋಡ್ಕೊಂಬಂದೆ ಇವಾಗ. ಡೀಟೇಲಿಂಗ್ಸ್ ಇಷ್ಟ ಆಯಿತು ನನಗೆ. ಯಾವ ರೀತಿ ರಾಜ್ ಬಿ ಶೆಟ್ಟಿ ಸರ್ ಡೀಟೇಲ್ಸ್ ಹುಡುಕಿದ್ದಾರೆ ಅದೆಲ್ಲ ಇಷ್ಟ ಆಯಿತು. ಮತ್ತು ಅವ್ರ ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸ್ ಇರ್ಬೋದು, ಪರ್ಫಾರ್ಮೆನ್ಸ್ ಮಾತ್ರ ಅಲ್ಟಿಮೇಟ್. ಸೊ ಎಲ್ಲರಿಗೂ ಹೇಳೋದಂದರೆ ಇದರಿಂದ ಕಲಿಯೋದು ತುಂಬ ಇದೆ. ಒಂದು ಮೂವಿನ ಆರ್ಟಿಸ್ಟಿಕ್ಕಾಗಿ ಹೆಂಗೆ ಮಾಡ್ಬೋದು ಅಂತ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಸೊ ಇದೊಂದು ವೇ ಅನಿಸುತ್ತೆ ನಾವು ಇನ್ನೂ ಈ ಥರ ಕ್ವಾಲಿಟಿ ಮೂವೀಸ್ನ ನೋಡೋಕ್ಕೆ. ಸೊ ಇಡೀ ಟೀಮ್ಗೆ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಆಮೇಲೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಚೆನ್ನಾಗಿದೆ ಮೂವಿ, ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ, ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಒಂದು ಒಳ್ಳೆ ಕತೆ ಪುಸ್ತಕ ಓದ್ಕೊಂಡ್ಬಂದಿದ್ದು ಫೀಲ್ ಬಂತು. ಪ್ರತಿ ಸಿನಿಮಾನೂ ಬೇರೆ ಬೇರೆ ಇರುತ್ತೆ. ಆ್ಯಂಡ್ ನಾನು ರಾಜ್ ಅವರ ಬರವಣಿಗೆಗೆ ಸಿಕ್ಕಾಪಟ್ಟೆ ದೊಡ್ಡ ಅಭಿಮಾನಿ. ಅದು OMK ಆಗಿರ್ಬೋದು ಅಥವಾ GGV ಗರುಡಗಮನ ವೃಷಭ ವಾಹನ ಆಗಿರ್ಬೋದು. ಎರಡೂ ಬೇರೆ ಬೇರೆ ಪ್ರಪಂಚ. ಟೋಬಿ ಮತ್ತೊಂದು ಹೊಸ ಪ್ರಪಂಚ. ಆ ಪ್ರಪಂಚಕ್ಕೆ ಹೋಗಿ ಬಂದು ಅಂದರೆ ತುಂಬ ಒಂಥರ ಡಾರ್ಕ್ ಆ್ಯಂಡ್ ಎಮೋಷ್ನಲ್ ಫಿಲ್ಮ್ ಅಂತ ಹೇಳ್ಬೋದು. ಇದು ಬೇರೆ ಆದಂಥ ಪ್ರಪಂಚ. ಆ ಪ್ರಪಂಚಕ್ಕೆ ನಮ್ಮನ್ನು ಕರ್ಕೊಂಡು ಹೋದಂಥ ರಾಜ್ಗೆ ಮತ್ತು ಎಂಟೈರ್ ಟೀಮ್ಗೆ ಧನ್ಯವಾದಗಳು. ಇದು ಥಿಯೇಟರಲ್ಲಿ ಇರಬೇಕಾದ್ರೇ ಎಲ್ಲರೂ ದಯವಿಟ್ಟು ಹೋಗಿ ನೋಡಿ. ಯಾಕಂದರೆ ಒಳ್ಳೆ ಟೆಕ್ನಿಷಿಯನ್ಸ್ಗೆ, ಒಳ್ಳೆ ಆ್ಯಕ್ಟರ್ಗಳಿಗೆ, ಒಳ್ಳೆ ಸಿನಿಮಾ ತಂಡಕ್ಕೆ ಮನ್ನಣೆ ಸಿಗೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ದಯವಿಟ್ಟು ಥಿಯೇಟರಿಗೆ ಬಂದು ಈ ಸಿನಿಮಾನ ನೋಡಿ ಅಂತ ನಾನು ಕೇಳ್ಕೊಳ್ತೀನಿ. ಐ ರಿಯಲಿ ಎಂಜಾಯ್ಡ್ ದ ಫಿಲ್ಮ್. ಬಟ್ ಇಟ್ಸ್ ಅ ವೆರಿ 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 ಡಿಫ್ರೆಂಟ್ ಫಿಲ್ಮ್. ಇದಕ್ಕೆ ಬೇರೆ ಒಂದು ಮೈಂಡ್ ಸೆಟ್ ಬೇಕು. ಏನೂ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಬಂದು ಈ ಸಿನಿಮಾನ ನೀವು ನೋಡ್ಕೊಂಡು ಹೋಗಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ. ಟೋಬಿ ಒಂದು ಎಕ್ಸ್ಪೀರಿಯನ್ಸ್ ತುಂಬ ಖುಷಿಯಾಯಿತು ನನಗೆ. ರಾಜ್ ಬಿ ಶೆಟ್ಟಿ ಅವರ ರೈಟಿಂಗ್ ಇರ್ಬೋದು, ಅವರ ಪರ್ಫಾರ್ಮೆನ್ಸ್ ಇರ್ಬೋದು, ತುಂಬಾ ಚೆನ್ನಾಗಿದೆ. ಆ್ಯಂಡ್ ಆ ಪಾತ್ರನ ಅವರು ಜೀವಿಸಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆಯೇ ಚೈತ್ರ ಆಚಾರ್ ಅವರು ಅಷ್ಟೇ ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್. ಇಡೀ ತಂಡ, ಇಡೀ ಎಲ್ಲ ಆ್ಯಕ್ಟರ್ಸು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ನನಗೆ ಸ್ಪೆಷಲಿ ಯಂಗ್ ಜೆನ್ನಿ, ಅಂದರೆ ಆ ಜೆನ್ನಿ ಮಗುವಾಗಿದ್ದಾಗ ಮಾಡಿರೋ ಆ್ಯಕ್ಟರ್ ತುಂಬ ಇಷ್ಟ ಆದರು. ಆ್ಯಂಡ್ ಟೆಕ್ನಿಕಲ್ ತಂಡ, ಮ್ಯೂಸಿಕ್ ಇರ್ಬೋದು, ಹಾಗೆ ಪ್ರವೀಣ್ ಅವರ ಸಿನಿಮಾಟೋಗ್ರಫಿ ಇರ್ಬೋದು, ಈವನ್ ದ ಡೈರೆಕ್ಟರ್ ಬೇಸಲ್ ಅವರು, ಎಲ್ಲರೂ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಇದೊಂದು ಸಿನಿಮಾ ನೋಡುವಾಗ ನೀವು ಆ ಪಾತ್ರಗಳನ್ನ ರಿಯಲ್ ಆಗಿ ನೋಡ್ತಾ ಇದ್ದೀರಾ ಅಂತ ಅನಿಸುತ್ತೆ. ಸಿನಿಮಾ ಅಂತ ಅನ್ನೋದು ಮರ್ತೋಗುತ್ತೆ ಆಫ್ಟರ್ ಅ ಪಾಯಿಂಟ್. ಸೊ ಡೆಫಿನೆಟ್ಲಿ ಈ ಸಿನಿಮಾ ನಿಮಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಅಂತ ನನಗೆ ನಂಬಿಕೆ ಇದೆ. ಸೊ ದಯವಿಟ್ಟು ಈ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಇಡೀ ತಂಡಕ್ಕೆ, ರಾಜ್ ಮತ್ತು ಅವರ ಇಡೀ ತಂಡಕ್ಕೆ. ಆಲ್ ದಿ ಬೆಸ್ಟ್. ಹಾಯ್ ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ಈ ಸಿನಿಮಾ ನೋಡಲಿಕ್ಕೆ ಬಂದಿದ್ದು ರಾಜ್ ಬಿ ಶೆಟ್ಟಿ ಅವ್ರಿಗೋಸ್ಕರ. ಯಾಕಂದರೆ ಅವರ ತುಂಬ ದೊಡ್ಡ ಅಭಿಮಾನಿ ನಾನು. ಒಬ್ಬ ಕಲಾವಿದನಾಗಿ, ಒಬ್ಬ ನಟನಾಗಿ, ಹಾಗೆ ಅವರಲ್ಲಿರುವ ಒಬ್ಬ ಬರಹಗಾರ ಯಾವ ರೀತಿ ಒಂದು ಕಥೆಯನ್ನು ಹೇಳೋದಕ್ಕೆ ಹೊರಟಿದ್ದಾರೆ ಅನ್ನೋದನ್ನು ದೊಡ್ಡ ಸ್ಕ್ರೀನಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ನೋ ಒಂದು ಆಸೆ ನನಗಿತ್ತು. ಅವ್ರು ನನಗೆ ಫೋನ್ ಮಾಡಿದಾಗ ನಾನು ಅವ್ರಿಗೆ ಹೇಳಿದ್ದು ಒಂದೇ ಮತ್ತು ನೀವು ನಾನು ಕರೀಲಿಲ್ಲ ಅಂದರೆ ಡೆಫಿನೆಟ್ಲಿ ನಾನು ಈ ಸಿನಿಮಾನ ಹೋಗಿ ನೋಡ್ತಿದ್ದೆ ಅಂತ. ನಿಜವಾಗ್ಲೂ ಹೇಳ್ತೀನಿ, ಒಂದು ಪ್ರತಿಯೊಂದು ಫ್ರೇಮ್ ಕೂಡ ಅಷ್ಟು ಚೆನ್ನಾಗಿ ಮೂಡಿಬಂದಿದೆ. ಒಬ್ಬ ಕಲಾವಿದ, ಒಬ್ಬ ನಟ ಒಂದು ಮಾತನ್ನು ಆಡದೆ ಯಾವ ರೀತಿ ಎಕ್ಸ್ಟ್ರಾಡಿನರಿಯಾಗಿ ಪರ್ಫಾರ್ಮ್ ಮಾಡ್ಬೋದು ಅನ್ನೋದನ್ನು ರಾಜ್ ಬಿ ಶೆಟ್ಟಿಯವರು ಈ ಒಂದು ಸಿನಿಮಾದಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಎಲ್ಲ ಮೊನೋಟನಿನೂ ಅವರು
ಬ್ರೇಕ್ ಮಾಡಿದ್ದಾರೆ. ಪ್ರತಿಯೊಬ್ಬರು ಅಷ್ಟೇ ಈ ಸಿನಿಮಾದಲ್ಲಿ ಮಾಡಿರುವಂಥ ಪ್ರತಿಯೊಬ್ಬರು ಅದ್ಭುತವಾಗಿ ನಟಿಸಿದ್ದಾರೆ. ಸೊ ಐ ವಿಶ್ ದ ಎಂಟೈರ್ ಟೀಮ್ ಆಫ್ ಟೋಬಿ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಗ್ರೇಟ್ ಶೋ. ಥ್ಯಾಂಕ್ ಯು. ಟೋಬಿ ಒಂದು ಇರ್ರೆಗ್ಯುಲರ್ ಸಿನಿಮಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಬೇರೆ ರೀತಿಯಾದಂಥ ಎಕ್ಸ್ಪೀರಿಯನ್ಸನ್ನು ಕೊಡುವಂಥ ಒಂದು ಸಿನಿಮಾ. ಮಾತಿಗಿಂತ ಮೌನದಲ್ಲಿ ಜಾಸ್ತಿ ವಿಷಯಗಳನ್ನು ಕನ್ವೆ ಮಾಡುವಂಥ ಸಿನಿಮಾ. ರಾಜ್ ಅವರ ಪರ್ಫಾರ್ಮೆನ್ಸು ಮತ್ತು ಚೈತ್ರ ಅವರ ಪರ್ಫಾರ್ಮೆನ್ಸು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಸಿನಿಮಾದಲ್ಲಿರೋ ಪ್ರತಿಯೊಬ್ಬ ಕಲಾವಿದರು ಕೂಡ ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಮತ್ತು ತುಂಬ ನಮ್ಮಲ್ಲಿ ವಿಷುವಲ್ ನೆರೇಷನ್ ಅನ್ನೋದು ತುಂಬ ಕಡಿಮೆ, ಅದರಲ್ಲೂ ಸೌತ್ ಇಂಡಿಯನ್ ಸಿನಿಮಾಗಳಲ್ಲಿ. ಸೊ ವಿಷುವಲ್ ನೆರೇಷನ್ ಅನ್ನೋದು ಹೇಗಿರಬೇಕು ಅನ್ನೋದಕ್ಕೆ ಟೋಬಿ ತುಂಬ ಒಳ್ಳೆಯ ಎಕ್ಸಾಂಪಲ್ ಅಂತ ಅನಿಸುತ್ತೆ ನನಗೆ. ರಾಜ್ ಅವರ ಬರವಣಿಗೆ ತುಂಬ ಅದ್ಭುತವಾಗಿದೆ, ಅವರ ಅಭಿನಯ ತುಂಬ ಅದ್ಭುತವಾಗಿದೆ. ಒಂದು ಹೊಸ ರೀತಿಯ ಎಕ್ಸ್ಪೀರಿಯೆನ್ಸನ್ನು ಪಡ್ಕೋಬೇಕು ಅಂತ ಇದ್ದರೆ, ಒಂದು ಹೊಸ ರೀತಿಯ ಸಿನಿಮಾನ ನೋಡಬೇಕು ಅಂತ ಇದ್ದರೆ ಮಿಸ್ ಮಾಡಿದ್ರೆ ಟೋಬಿನ ನೋಡಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ಟೋಬಿ ಚಿತ್ರ ನೋಡ್ಕೊಂಡು ಬಂದಿದ್ದೀವಿ. ಐ ಮೀನ್ ಅದಕ್ಕೆ ಎಲ್ಲರೂ ಸೇರಿರೋದು. ಒಂದು ಮಾತಲ್ಲಿ ಹೇಳಬೇಕಂತಂದರೆ ಎಲ್ಲ ಒಂದು ವಿಷಯನ ಒಂದು ರೀತಿಯಲ್ಲಿ ಹೇಳಿದ್ದಾರೆ. ರಾಜ್ ಅವರ ಒಂದು ಸ್ಟೈಲಲ್ಲಿ ಹೇಳಿದ್ದಾರೆ. ಅದು ತುಂಬ ಹಾರ್ಡ್ ಹಿಟ್ಟಿಂಗ್ ಆಗಿದೆ. ಒಂದು ರೀತಿಯಲ್ಲಿ ರಿಲೇಷನ್ಶಿಪ್ಸ್ ಇರ್ಬೋದು, ಲಾಯಲ್ಟಿ ಅನ್ನೋದಿರಬಹುದು, ಅಥವಾ ಎಷ್ಟೊಂದು ವ್ಯಾಲ್ಯೂ ಸಿಸ್ಟಮ್ಸ್ ಇರುತ್ತೆ ನಮ್ಮ ಒಂದು ಲೈಫಲ್ಲಿ. ಆ ವ್ಯಾಲ್ಯೂ ಸಿಸ್ಟಮ್ಸ್ನ ಗಲೀಜು ಮಾಡಿದಾಗ ಅಥವಾ ಅದನ್ನು ನಾವು ತಡೆ ಹಿಡಿದಾಗ ಯಾರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅಥವಾ ಹೇಗೆ ರಿಯಾಕ್ಟ್ ಮಾಡಬೇಕು ಅನ್ನೋದು ಟೋಬಿ ಚಿತ್ರದಿಂದ ನಾವು ನೋಡಿ ಕಲಿಬೋದು. ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಪ್ರತಿಯೊಂದು ಸಟಲ್ ನುವಾನ್ಸಸ್ ಇರ್ಬೋದು, ಇದನ್ನೆಲ್ಲ ತುಂಬ ಚೆನ್ನಾಗಿ ಸೆರೆ ಹಿಡಿದಿದ್ದಾರೆ. ಆ್ಯಂಡ್ ರಾಜ್ ಅವರ ಒಂದು ಅವತಾರ ನೋಡೋದಕ್ಕೆ ನೀವು ಇಲ್ಲಿ ಬರಬೇಕು. ಆ ಒಂದು ರುದ್ರಾವತಾರ ಅವ್ರು ತಾಳ್ತಾರಲ್ಲ, ಅದು ನೋಡೋದಕ್ಕೆ ತುಂಬ ಒಂಥರ ಗೂಸ್ ಬಂಪ್ಸ್ ಬರುತ್ತೆ. ಐ ಆಮ್ ರಿಯಲಿ ಹ್ಯಾಪಿ ಈ ಒಂದು ಚಿತ್ರ ನಮಗೆ ನೋಡೋದಕ್ಕೆ ಸಿಕ್ಕಿದೆ ಅಂತ. ಖಂಡಿತ ನೀವು ಕೂಡ ಹೋಗಿ ನೋಡ್ಕೊಂಡು ಬನ್ನಿ ಟೋಬಿ ಚಿತ್ರ. ಥ್ಯಾಂಕ್ ಯು. ನಮಸ್ಕಾರ ಕಂಡ್ರೋಣ, ಚೆನ್ನಾಗಿದ್ದೀರೇನೆಲ್ಲ? ಟೋಬಿ ತುಂಬ ಏನೋ ಹೇಳ್ತಿಲ್ಲ, ಥಿಯೇಟ್ರಿಂದ ಹೊರಗಡೆ ಬಂದರೆ ತುಂಬ ಕಾಡುವಂಥ ಸಿನಿಮಾ. ಅಂದರೆ ಕೆಲವೆಲ್ಲ ಎಂಟರ್ಟೈನ್ಮೆಂಟ್ ಆಗಲಿ ಬೇರೆ ಬೇರೆ ದಿಕ್ಕಲ್ಲಿ ಸಿನಿಮಾಗಳು ಮಾಡ್ತಾರೆ. ರಾಜ್ ಬಿ ಶೆಟ್ಟಿ ಅವರು ತುಂಬ ಅದ್ಭುತವಾದ ಕಲ್ಪನೆ ನಿಜವಾಗ್ಲೂ. ನಾನು ಅವ್ರಿಗೆ ಯಾವಾಗಲೇ ಹೇಳ್ತಾ ಇದ್ದೆ, ಹುಚ್ಚಿನ ಥರ ಮಾಡಿದ್ದೀರ, ನಿಮ್ಮನ್ನು ನೀವು ಮರೆತು ಹುಚ್ಚಿನ ಥರ ಮಾಡಿದ್ದೀರ ಪರ್ಫಾರ್ಮು. ತುಂಬ ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ದಾರೆ. ಸೊ ಟೋಬಿಗೆ ಆಲ್ ದ ಬೆಸ್ಟ್, ಗಾಡ್ ಬ್ಲೆಸ್ ಯು. ಅಂದರೆ ಹಿಂಗೆ ಕನ್ನಡ ಸಿನಿಮಾ ಎಲ್ಲ ಕಡೆ ಇಡೀ ವರ್ಲ್ಡ್ ರಾಜರಾಜೇಶ್ವರಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಿದ್ದ. ಸೊ ನೀವೆಲ್ಲ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಥ್ಯಾಂಕ್ ಯು ಸೊ ಮಚ್. ಆಲ್ ದ ಬೆಸ್ಟ್ ಟೋಬಿ. ಥ್ಯಾಂಕ್ ಯು, ಗಾಡ್ ಬ್ಲೆಸ್. ಆಲ್ ದ ಬೆಸ್ಟ್ ಟು ಟೋಬಿ. ಒಂದು ವಿಭಿನ್ನವಾದ ಪ್ರಯತ್ನ ಕನ್ನಡ ಚಿತ್ರರಂಗದಲ್ಲಿ ಇವತ್ತೇನು ನಂಬರ್ 1 ಸಿನಿಮಾಸ್ ಬರ್ತಾರೆ, ಆ ಸಾಲಿನಲ್ಲಿ ಪ್ರತಿಯೊಬ್ಬ ಕಲಾವಿದ ದೇ ಹ್ಯಾವ್ ಎ ಪ್ಯಾಷನೇಟ್ ಇಟ್ಕೊಂಡು ಒಂದು ಸಿನಿಮಾ ಮಾಡಿರೋದು. ಎಲ್ಲ ಪ್ರೇಕ್ಷಕರು ಬರಬೇಕು ಆಚೆಗೆ, ದಯವಿಟ್ಟು ಇಂಥ ಸಿನಿಮಾನ ಗೆಲ್ಲಿಸ್ಬೇಕು. ಆ್ಯಂಡ್ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ತಂಡ. ಆಲ್ ದಿ ಬೆಸ್ಟ್ ಟೋಬಿ. ನಮಸ್ಕಾರ ಎಲ್ರಿಗೂ. ಇವತ್ತು ಸೆಲೆಬ್ರಿಟಿ ಶೋ ನಡೀತು, ಸ್ವಲ್ಪ ಲೇಟ್ ಆಯಿತು. ಬಟ್ ಟೋಬಿ ಅನ್ನುವಂಥ ಸಿನಿಮಾ ಮೊದಲಿಗೆ ಕನ್ನಡ ಚಿತ್ರರಂಗದ ಎಲ್ಲ ಗಣ್ಯರಿಗೆ ಅವ್ರು ಬಂದು ಇಲ್ಲಿ ನಮ್ಮ ಸಿನಿಮಾ ನೋಡೋದಕ್ಕೆ 2.5 ಗಂಟೆ ನಮ್ಮ ಜೊತೆ ವಿನಿಯೋಗಿಸೋದಕ್ಕೆ ಅವರಿಗೆ ದೊಡ್ಡ ಧನ್ಯವಾದಗಳನ್ನು ತಿಳಿಸ್ತೀನಿ. ಅಂಥ ದೊಡ್ಡ ಕಲಾವಿದರು ನಮಗೋಸ್ಕರ ಇಷ್ಟು ಟೈಮನ್ನು ಕೊಟ್ಟಿರೋದು ನಮ್ಮ ಭಾಗ್ಯ. ಆ್ಯಂಡ್ ಎಲ್ಲರ ಸಪೋರ್ಟು, ಎಲ್ಲರ ಪ್ರೀತಿ ಆ್ಯಂಡ್ ಸಿನಿಮಾ ನೋಡಿದಾಗ ಆಗಿರುವಂಥ ರೆಸ್ಪಾನ್ಸು ಅದು ನೋಡಿದಾಗ ಬಹಳ ಖುಷಿ ಅನಿಸುತ್ತೆ. ಯಾಕಂದರೆ ತುಂಬ ಕಡೆ ಒಂದು ರೀತಿಯ ಫೋರ್ಸ್ಡ್ ಒಪಿನಿಯನ್ ವ್ಯಕ್ತವಾಗ್ತಾ ಇತ್ತು. ಕೆಲವು ಕಡೆ ಅದು ಒಪಿನಿಯನ್ ನಿಜ ಕೂಡ ಆಗಿತ್ತು. ಬಟ್ ಈಗ ಎಷ್ಟೋ ಸಮಾಧಾನ ಆಗುತ್ತೆ ಅವರ ಒಪಿನಿಯನನ್ನು ನೋಡಿದಾಗ. ಯಾಕಂದರೆ ಒಂದು ಇಷ್ಟು ಇಮೋಷ್ನಲಿ ಇಂಟೆನ್ಸ್ ಇರುವಂತಹ ಒಂದು ಫ್ಯಾಮಿಲಿ ಸಿನಿಮಾನ ನಿಮ್ಮ ಮುಂದೆ ತರಬೇಕು ಅನ್ನೋದು ನಮ್ಮ ಒಂದು ಇಂಟೆನ್ಷನ್ ಆಗಿತ್ತು. ಆ್ಯಂಡ್ ಇವತ್ತು ನಮ್ಮ ಸೆಲೆಬ್ರಿಟಿಗಳಿಗೆ ಅದು ದಾಟಿದೆ. ಸೊ ದಯವಿಟ್ಟು ನೀವು ಕೂಡ ಸಿನಿಮಾ ನೋಡಿ ನಿಮ್ಮ ಫ್ಯಾಮಿಲಿ ಜೊತೆ ಬನ್ನಿ, ಒಂದು ತಂದೆ ಮಗಳ ರಿಲೇಷನ್ನ ಎಂಜಾಯ್ ಮಾಡಿ. ಟೋಬಿ, ಥ್ಯಾಂಕ್ ಯು. ಅವ್ರು ಹೇಳಿದ್ದೆಲ್ಲನೂ ಅದ್ರ ಜೊತೆ ನಾವು ಸ್ಟಾರ್ಟಿಂಗಲ್ಲಿ ಜನರ ಅಟೆನ್ಷನ್ ತೊಗೊಳಕ್ಕೆ ಏನು ಒಂದು ಕಾಂಟೆಂಟ್ ಬೇಕಿತ್ತು ಅದನ್ನು ಆ ರಿವೆಂಜ್ ಫೈನಲಾಗಿ ಯಾಕೆ ರಿವೆಂಜ್ ತೊಗೋಬೇಕು ಅನ್ನೋದನ್ನ ಪ್ರೊಜೆಕ್ಟ್ ಮಾಡಿದ್ವಿ. ಬಟ್ ಈಗ ಜನ ಸಿನಿಮಾ ಬಂದು ನೋಡಿದಾಗ ಅವ್ರಿಗೆ ಇದರಲ್ಲಿ ಅಷ್ಟು ಬ್ಯೂಟಿಫುಲ್ ಫ್ಯಾಮಿಲಿ ಎಲಿಮೆಂಟ್ಸ್, ಆಮೇಲೆ ಆ ಸಂಬಂಧಗಳ ಬಗ್ಗೆ ಎಷ್ಟು ತೋರಿಸಿದ್ದಾರೆ, ಅದನ್ನು ತುಂಬ ಸಟಲಾಗಿ ಹೇರದಂಗೆ ಬರೀ ವ್ಯಕ್ತಪಡಿಸಿರೋದು ಜನ ಅದನ್ನು ಮೆಚ್ಕೊಳ್ತಾ ಇರೋದು ನನಗೆ ತುಂಬಾ ಖುಷಿ ಕೊಡ್ತಾ ಇದೆ. ಎಷ್ಟೊಂದು ಜನ ತಾಯಂದಿರು ನಮ್ಮ ಫಿಲ್ಮ್ ನೋಡ್ಬಿಟ್ಟು ಹತ್ಕೊಂಡು ಅಯ್ಯೋ ಹಿಂಗಾಗೋಯ್ತಾ ಅಂತ ಕೇಳ್ತಾರೆ. ಆಮೇಲೆ ಎಷ್ಟೊಂದು ಜನ ತಂದೆಯಂದಿರು ತುಂಬ ಚೆನ್ನಾಗಿದೆ, ನನಗೆ ಈ ಸೆಂಟಿಮೆಂಟ್ ಎಷ್ಟು ಚೆನ್ನಾಗಿ
ವರ್ಕ್ ಆಯಿತು ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಕೇಳಿದಾಗ ಎಲ್ಲೋ ನಾವು ಮಾಡಿದ ಪ್ರಯತ್ನ ಜನಕ್ಕೆ ತಲುಪ್ತಾ ಇದೆ ಅನ್ನೋದು ನಮ್ಮ ಖುಷಿ. ಇವತ್ತೆಲ್ಲ ಸೆಲೆಬ್ರಿಟಿಗಳು ಮೋಸ್ಟ್ ಆಫ್ ದೆಮ್ ನಾವು ಕರೆದಿದ್ದಕ್ಕೆ ಅದನ್ನು ಹೋಗ್ಬಿಟ್ಟು ಬಂದಿದ್ದಾರೆ. ನಮ್ಗೆ ಅದೇ ಖುಷಿ. ನಾನು ಇಷ್ಟು ಜನ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಸೊ ರಾಜ್ ಅವರು ಇನ್ವೈಟ್ ಮಾಡಿದ್ದಕ್ಕೆ ಎಲ್ಲ ಬಂದರು, ಅವ್ರನ್ನ ನಾನು ನೋಡೋಕ್ಕೆ ಸಿಕ್ತು. ಶಿವಣ್ಣ ಅವರು, ರಮೇಶ್ ಅರವಿಂದ್ ಅವರು, ಇನ್ನು ಇಷ್ಟೊಂದು ಜನ ಬಂದು ನಮಗೆ ವಿಶ್ ಮಾಡಿದ್ದು, ಸಿನಿಮಾನ ಮೆಚ್ಕೊಂಡಿದ್ದು ನನಗೆ ತುಂಬ ಖುಷಿ ಇದೆ. ಜನಕ್ಕೂ ಇದು ಹಾಗೆ ತಲುಪುತ್ತೆ ಅಂದ್ಕೊಂಡಿದ್ದೀವಿ. ಎಲ್ಲರೂ ಒಂದು ಸಿನಿಮಾ ನೋಡಿ, ತುಂಬ ಏನೋ ಒಂದು ಫ್ಯಾಮಿಲಿ ಎಂಟರ್ಟೈನರ್. ನಮಗೆ ಎಷ್ಟು ಕನೆಕ್ಟ್ ಆಗುತ್ತೋ ನಿಮ್ಗಳಿಗೂ ಅಷ್ಟೇ ಕನೆಕ್ಟ್ ಆಗುತ್ತೆ ಅನ್ನೋದು ನಮ್ಮ ನಂಬಿಕೆ. ಅದು ಎಲ್ಲರೂ ಪ್ರೂವ್ ಆಗ್ತಾಯಿದೆ ಪ್ರತಿಯೊಂದು ಶೋ ಅಲ್ಲೂ. ಸೊ ಪ್ಲೀಸ್ ಕಮ್ ಅಂಡ್ ವಾಚ್. ಎಲ್ಲರಿಗೂ ನಮಸ್ಕಾರ. ನಮ್ಗೆ ತುಂಬ ಖುಷಿ ಈ ಥರ ಆಡಿಯನ್ಸ್ ಈ ಸಿನಿಮಾನ ರಿಸೀವ್ ಮಾಡ್ತಾ ಇರೋದು. ರಾಜ್ ಅವ್ರು ಹೇಳ್ದಂಗೆ ಆರ್ಫನ್ಸ್ ಬಗ್ಗೆ, ಅನಾಥರ ಬಗ್ಗೆ, ಅಥವಾ ನಾನು ಮಾಡಿರೋ ಪಾತ್ರ ಸೊಸೈಟಿ ಆಕ್ಸೆಪ್ಟ್ ಮಾಡ್ದಿರೋ ಅಂಥ ಒಂದು ಕ್ಯಾರೆಕ್ಟರ್ಸ್ನ ಇಷ್ಟು ಪ್ರೀತಿ ತೋರಿಸ್ತಾ ಇರೋದು ವೆರಿ ವೆರಿ ಹ್ಯಾಪಿ. ಆ್ಯಂಡ್ ನನಗಂತೂ ತುಂಬ ಖುಷಿ. ಐ ಆಮ್ ಅ ಪಾರ್ಟ್ ಆಫ್ ಸಚ್ ಎ ಗುಡ್ ಫಿಲಮ್. ನಮ್ಮಮ್ಮ, ನಮ್ಮಪ್ಪ, ಎಲ್ಲ ವಯಸ್ಸವರು ಇಷ್ಟಪಡ್ತಿರೋ ಸಿನಿಮಾ. ಐ ಆಮ್ ವೆರಿ ಆ್ಯಕ್ಚುಲಿ ಇಮೋಷ್ನಲ್ ಟುಡೇ. ಮೊದಲನೇ ಸತಿ ಐ ಥಿಂಕ್ ಐ ವಾಚ್ ಇಟ್ ವಿತ್ ಗುಡ್ ಸೌಂಡ್ ಆ್ಯಂಡ್ ಆಲ್, ಆ್ಯಂಡ್ ಐ ಆಮ್ very very happy. I love you, Raj. I love you, Chaitra. So thank you. Thank you so much.